ನಮಸ್ಕಾರ ವೀಕ್ಷಕರೇ, ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ವೀಕ್ಷಕರೇ, ಗೃಹಿಣಿ ಅಂತ ಹೇಳಿದ್ರೆ ಕೇವಲ ಮನೆ ಕೆಲಸವನ್ನ ಮಾತ್ರ ಮಾಡೋಳಲ್ಲ, ಅವಳಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಕಲಿಯಬೇಕೆನ್ನುವಂತ ಹಂಬಲ ಇರ್ತದೆ. ನಾವು ಸಮಾಜದಲ್ಲಿ ನೋಡಿರ್ತೇವೆ, ಅನೇಕ ಗೃಹಿಣಿಯರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಾರೆ. ಮನೆಯವರ ಸಪೋರ್ಟ್ ಇಂದ ಆಗಿರಬಹುದು, ಸ್ನೇಹಿತರ ಸಪೋರ್ಟ್ ಇಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರನ್ನ ನಾವು ನೋಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಹ ಒಂದು ಗೃಹಿಣಿಯನ್ನ ನಾವು ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ. ಇವರ ಹೆಸರು ವೃಂದಾ ನಾಯಕ್ ಅಂತ ಹೇಳಿ. ಸೊ ಮೂಲತಃ ಹೆಬ್ರಿ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರ ಬಗ್ಗೆ ಒಂದಿಷ್ಟು ಪರಿಚಯವನ್ನ ನಾವು ಮಾಡ್ತಾ ಹೋಗ್ತೇವೆ. ವೀಕ್ಷಕರೇ, ನೀವೆಲ್ಲರೂ ಕೂಡ ಒಂದು ತಾಂಜಾವೂರ್ ಆರ್ಟ್ ಬಗ್ಗೆ ಕೇಳಿದ್ದೇವೆ. ಸೊ ಇದನ್ನ ಎಲ್ಲರೂ ಕೂಡ ಕಲಿತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಆರ್ಟ್ ಅನ್ನ ಕಲಿಲಿಕ್ಕೆ ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ವೃಂದಾ ನಾಯಕ್ ಈ ಒಂದು ಕಲೆಯನ್ನ ಕಲ್ತಿದ್ದಾರೆ, ಅದು ಕೂಡ ಯಾವುದೇ ಕ್ಲಾಸ್ಗೆ ಹೋಗದೆ. ಸೊ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಈ ಒಂದು ಆರ್ಟ್ನ ಬಗ್ಗೆ, ಅವರ ಒಂದಿಷ್ಟು ಜೀವನದಲ್ಲಿರುವಂತಹ ಕಥೆಗಳ ಬಗ್ಗೆ ನಿಮ್ಮ ಮುಂದೆ ನಾವು ಹೇಳ್ತಾ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆಸಿರುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅನೇಕರಿಗೆ ನೀವೊಬ್ರು ಒಂದು ಮಾದರಿ ಅಂತ ನಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಮಾತನಾಡುವಾಗಲೇ ಹೇಳಿದ್ದೇನೆ, ಗೃಹಿಣಿ ಅಂತ ಹೇಳಿದ್ರೆ ಕೆಲವರು ಅವಳು ಮನೆಯಲ್ಲಿ ಇರುವವಳು, ಮನೆ ಕೆಲಸ ಮಾಡಿಕೊಂಡು ಗಂಡ ಮಕ್ಕಳನ್ನ ನೋಡ್ಕೊಂಡು ಇರುವವಳು ಅಂತ ಹೇಳ್ತಾರೆ. ಆದರೆ ಸಮಾಜದಲ್ಲಿ ಅವಳು ಕೂಡ ಮುಂದೆ ಬಂದಿರುವಂತಹ ಉದಾಹರಣೆಯನ್ನ ನಾವು ನೋಡಿದ್ದೇವೆ. ಅದರಲ್ಲಿ ನೀವು ಒಬ್ರು ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೇನೆ. ಸೊ ಅದರಲ್ಲಿ ಮುಖ್ಯವಾಗಿ ನಾನು ಮಾತನಾಡುವಾಗ ಹೇಳಿದ್ದೇನೆ, ಈ ತಾಂಜಾವೂರ್ ಆರ್ಟ್ ಅಂತ ಹೇಳಿ ತುಂಬ ಕಷ್ಟಕರವಾದ ಕಲೆ ಅಂತ ನಮಗೂ ಗೊತ್ತು. ಅಂಥದ್ರಲ್ಲಿ ಇದನ್ನು ನೀವು ಕಲ್ತಿದ್ರಿ, ಯಾವುದೇ ಒಂದು ತರಗತಿಗೆ ಕೂಡ ಹೋಗದೆ. ಸೊ ಈ ಒಂದು ಆರ್ಟ್ನ ಮೇಲೆ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು, ಯಾಕೆ ಕಲಿಬೇಕಂತ ಆಸಕ್ತಿ ಬಂತು? ನಮಸ್ತೆ ಎಲ್ರಿಗೂ. ನಾನು ತಾಂಜಾವೂರ್ ಅಂತ ಸ್ಟಾರ್ಟಿಂಗ್ ಮಾಡಲಿಲ್ಲ. ಸ್ಟಾರ್ಟಿಂಗ್ ಬೇರೆ ಬೇರೆ ರೀತಿಯ ಆಕೃತಿ ಇದು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೇನೆ. ತುಂಬ ಅಂದರೆ ಎಲ್ಲ ಟ್ರೆಡಿಷ್ನಲ್ ಆರ್ಟೇ, ಅಂದರೆ ಕಲಾಂಕರೆ ಇರ್ಬೋದು, ಮಧುಬನ್ ಇರ್ಬೋದು, ಅಂಥ ಆರ್ಟೇ ಜಾಸ್ತಿ ಮಾಡಿದ್ದು ನಾನು. ಸೊ ಅದು ಹಾಗೆ ನಾನು ಸರ್ಚ್ ಮಾಡ್ತಾ ಇರುವಾಗ ನನಗೆ ತಾಂಜಾವೂರಿನ ಬಗ್ಗೆ ಗೊತ್ತಾಯ್ತು. ಅದು ನೋಡಲಿಕ್ಕೆ ತುಂಬ ಚೆಂದ ಆರ್ಟ್, ತುಂಬ ಚೆಂದ ಅಂದರೆ ತುಂಬ ಚೆಂದ ಆರ್ಟ್. ನನಗೆ ಅದಕ್ಕೆ ವ್ಯಾಲ್ಯೂ ಎಷ್ಟು ಉಂಟಂತ ಗೊತ್ತಿಲ್ಲ. ಅಂದರೆ ನಾವು ಮಾರ್ಕೆಟಿಗೆ ಸೇಲ್ ಮಾಡಿದ್ದು ಎಷ್ಟು ವ್ಯಾಲ್ಯೂ ಉಂಟಂತ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲ. ಈಗ ಕಲಿತಾರೆ ಹೇಗೆ, ಅದಕ್ಕೆ ಅಷ್ಟು ವ್ಯಾಲ್ಯೂ ಉಂಟು, ನಾವು ಕಲಿಬೇಕು, ಆಮೇಲೆ ನಾವು ಸೇಲ್ ಮಾಡಬೇಕು, ಆ ಥರ ದೃಷ್ಟಿಯಿಂದ ನಾನು ಕಲಿತದ್ದೇ ಅಲ್ಲ ಯಾವ ಆರ್ಟ್ ಕೂಡ. ಆ ಥರ ದೃಷ್ಟಿಯಿಂದ ಕಲಿಯೋದಾದರೆ ನಾನು ಅದಕ್ಕೆ ಕ್ಲಾಸೆಲ್ಲ ಹುಡುಕಿ ಹೋಗಿ ಕಲಿತಿದ್ದೆ. ನನ್ನಷ್ಟಕ್ಕೆ ನನ್ನೊಂದು ಹಾಬಿ ಅದು. ಹಾಗೆ ಹೀಗೆ ಸರ್ಚ್ ಮಾಡುವಾಗ ಗೂಗಲಲ್ಲಿ ಸಿಕ್ಕಿತ್ತು. ಅದಕ್ಕೆ ಬೇಕಾದ ಐಟಮ್ ನಾವೇ ಹೋಗಿ ತಂದು ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮೊದಲು ತುಂಬ ಬೇರೆ ಬೇರೆ ಅದಕ್ಕೆ ರಿಲೇಟೆಡ್, ಅದಂದ್ರೆ ಎಲ್ಲ ಕೋನ್ ವರ್ಕ್ ಆರ್ಟ್. ಸೊ ಡೈರೆಕ್ಟ್ ನಾನು ಅದು ಸ್ಟಾರ್ಟ್ ಮಾಡಲಿಲ್ಲ. ತಾಂಜಾವೂರ್ ಆರ್ಟ್ ಅಂದರೆ ಗೋಲ್ಡ್ ಫಾಯಿಲ್ ಎಲ್ಲ ಹಾಕ್ಲಿಕ್ಕೆ ಉಂಟು, ಆಮೇಲೆ ಅದಕ್ಕೆ ತುಂಬ ಪ್ರೋಸೆಸ್ ಉಂಟು. ಅದು ಆ ಪ್ರೋಸೆಸ್ ನಂದು ಕರೆಕ್ಟ್ ಆಗ್ತದೆ ಇಲ್ವಾ ಅಂದರೆ ನಾನಾಗೆ ಮಾಡೋದು, ಕರೆಕ್ಟ್ ಆಗ್ತದೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ರಿಲೇಟೆಡ್ ಈಗ ಕೆಲವು ರಿಲೀಫ್ ಆರ್ಟ್, ಅದರಲ್ಲಿ ಫುಲ್ ಕೋನ್ ವರ್ಕೇ ಇರೋದು. ಇನ್ ಕೇಸ್ ನಾನು ಅದನ್ನು ಸಕ್ಸಸ್ಫುಲಿ ಮಾಡಿದರೆ ಆರಾಮ್ಸೆ ನಾನು ತಾಂಜಾವೂರ್ ಆರ್ಟ್ ಮಾಡ್ಬೋದು. ಸೊ ಹಾಗೆಲ್ಲ ಮಾಡಿ ನಾನೇ ಏನೆಲ್ಲ ಪ್ರಯೋಗಗಳನ್ನು ಮಾಡಿ ಹಾಗೆ ಸ್ಟಾರ್ಟ್ ಮಾಡಿದ ಆರ್ಟ್ ಅದು. ಓಕೆ, ಇದನ್ನ ನೀವು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಕಲೀಲಿಲ್ಲ? ಇಲ್ಲ. ಹಾಗಂತ ಆಗಿದ್ರೆ ಎಲ್ಲಾದ್ರೂ ನೀವು ಒಂದು ತರಗತಿಗಳಿಗೆ ಹೋಗ್ತಾ ಇದ್ರಿ, ಕಲಿತಾ ಇದ್ರಿ. ಸೊ ಯಾವ ವರ್ಷದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಮೇಡಮ್ ನೀವು ಮನೆಯಲ್ಲೇ ಕಲೀಲಿಕ್ಕೆ? ಮನೆಯಲ್ಲೇ ಕಲೀಲಿಕ್ಕೆ ನಾನು ಸಾಧಾರಣ ನಾನು ಒಂದು 2015ನೇ ಇಸ್ವಿ, 14-15 ಆ ಟೈಮಲ್ಲಿ. ಅದಕ್ಕಿಂತ ಮೊದಲು ಮಾಡ್ತಿದ್ದೆ ನಾನು. ನನ್ನದು ಊರು ಮುಣ್ಕೂರು. ಅಲ್ಲಿಂದ ಮದುವೆಗೆ ನಾನು ಹೆಬ್ರಿಗೆ ಬಂದೆ. ಹೆಬ್ರಿಗೆ ಬಂದ ಮೇಲೆ ನನಗೆ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ. ಸೊ ನನಗೆ ಅಷ್ಟು ಏನು ಮನೆಯಲ್ಲಿ ಕೆಲಸ ಅದು ಹಾಗೇನು ಇರಲಿಲ್ಲ ಅಲ್ಲಿ. ಸೊ ಸುಮ್ಮನೆ ಕೂತ್ಕೊಂಡಿರುವಾಗ ನಾನು ಇದು ಮೆಕ್ರಮ್ ಥ್ರೆಡ್ ಬ್ಯಾಗ್ ಆ ಥರ ಅದೆಲ್ಲ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಸ್ವಲ್ಪ ನನ್ನದೇ ಇಂಟ್ರೆಸ್ಟಿನ ಫ್ರೆಂಡ್ಸ್ ಸಿಕ್ಕಿದ್ರು, ಅದೇ ಇಂಪಾರ್ಟೆಂಟ್ ಯಾವತ್ತು. ಅದೇ ಇಂಟ್ರೆಸ್ಟಿನ ಫ್ರೆಂಡ್ಸ್ ಸಿಕ್ಕಿದ್ರು. ಆಮೇಲೆ ನಂದು ಫ್ಯಾಮಿಲಿ ಅದೇ ಥರ ಸಪೋರ್ಟ್ ಮಾಡಿದ್ರು. ನಿನಗೆ ಏನಾದರೂ ಮಾಡಲಿಕ್ಕಿದ್ರೆ ಮಾಡು, ನಿನಗೆ ಬೇರೆ ಏನಾದರೂ ಕೆಲಸ ಹಾಗೇನು ಇಲ್ಲಲ್ಲ, ಮಾಡಂತ ಹೇಳಿದರು. ಸೊ ನಾನು ಮೆಕ್ರಮ್ ಥ್ರೆಡ್ ಬ್ಯಾಗ್ ಅಂಥದ್ದೆಲ್ಲ ಒಂದೊಂದೇ ಮಾಡ್ತಾ 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 ಮತ್ತೆ ಅದೊಂಥರ ಎಡಿಕ್ಟ್ ಆಗೋದು ಹೇಳ್ತಾರಲ್ಲ, ಆ ಥರ ಅದಕ್ಕೇನೆ ಒಂದು ಇದಾಗ್ತೇವೆ ನಾವು. ಹೂಮಾಲೆ ಮಾಡ್ತಿದ್ರೆ ಡಿಫ್ರೆಂಟ್ ಟೈಪಲ್ಲೆಲ್ಲ. ಸೊ
ಹಾಗೆ ಮಾಡ್ತಾನೆ ಬಂದದ್ದು. ಆಮೇಲೆ ಈಗ ನಾವು ನನಗೆ ಅದು ಪ್ರೊಫೆಷನ್ ಮಾಡಬೇಕಂತಿದ್ರೆ ನಾನು ಆವಾಗ ಇತ್ತು, ಆವಾಗ ಈಚೆ ಎಲ್ಲ ಜಾಸ್ತಿ ಇರಲಿಲ್ಲ. ಬ್ಯಾಂಗ್ಳೂರು ಆಚೆ ಹೈದರಾಬಾದ್ ಆಚೆ ಎಲ್ಲ ಇತ್ತು. ತಂಜಾವೂರು ಆರ್ಟ್ ತುಂಬ ಟ್ರೆಡಿಷ್ನಲ್, ಇತ್ತೀಚೆಗೆ ಬಂದದೇನಲ್ಲ. ಹಾಗೇನೆ ಅದೇ ಥರದ್ದು ಮೈಸೂರು ಆರ್ಟ್ ಅಂತ ಸಹ ಇದೆ, ಅದ್ರಲ್ಲಿ ತುಂಬ ಟ್ರೆಡಿಷ್ನಲ್ ಆರ್ಟ್. ಅದು ಅಂದರೆ ಇಲ್ಲಿ ಜಾಸ್ತಿ ಯಾರಿಗೆ ಅದರ ಪರಿಚಯ ಅಷ್ಟು ಇಲ್ಲ. ಹಾಗಾಗಿ ಅಂದರೆ ಮಾಡುವವರಿದ್ದಾರೆ, ಮಂಗಳೂರಲ್ಲಿ ಸಹ ತುಂಬ ಜನ ಮಾಡುವವರಿದ್ದಾರೆ ಆದರೆ ನನಗೆ ಆವಾಗ ಗೊತ್ತಿರಲಿಲ್ಲ ಯಾರು ಮಾಡ್ತಾರೆ, ಯಾರ ಹತ್ರ ಹೋಗಿ ನಾನು ಕಲಿಬೇಕು ಏನು ವಿಷಯ ಅಂತ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ನೋಡಿಯೇ ಮಾಡಿದೆ. ಯೂಟ್ಯೂಬ್ ನೋಡಿ ಅದಕ್ಕೇನೆಲ್ಲ ಬೇಕು ಅದೆಲ್ಲ ತರಿಸಿ, ಆಗ ಆ ಟೈಮಲ್ಲಿ ಅಮೆಝಾನಲ್ಲಿ ಸಹ ಅದರದ್ದು ಮೆಟೀರಿಯಲ್ ಸಿಗ್ತಿರ್ಲಿಲ್ಲ. ಎಲ್ಲಿಂದ ತರಿಸ್ಕೊಳ್ತಾ ಇದ್ರೆ ನೀವು? ನಾನು ಬ್ಯಾಂಗ್ಳೂರಿಗೆ ಹೋಗಿಯೇ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತಿರುಗಾಡಿ, ಎಲ್ಲಿ ಅದೂ ಗೊತ್ತಿಲ್ಲ, ಎಲ್ಲಿ ಏನು ಸಿಗ್ತದಂತ ಗೊತ್ತಿಲ್ಲ. ಒಂದು ಕಡೆಗೆ ಒಂದು ಐಟಮ್ ಸಿಕ್ಕಿದ್ರೆ ಇನ್ನೊಂದು ಕಡೆಗೆ ಇನ್ನೊಂದು. ಈಗ ಇತ್ತೀಚೆಗೆ ಕೊರೋನಾ ಎಲ್ಲ ಆದಮೇಲೆ ಎಲ್ಲ ಆನ್ಲೈನಲ್ಲಿ ಸಿಗ್ತದೆ. ತಂಜಾವೂರು ಆರ್ಟದ್ದು ಎಲ್ಲ ಹಾಫ್ ರೆಡಿ ಬೋರ್ಡ್ ಸಹ ಸಿಗ್ತದೆ. ಇಲ್ದಿದ್ರೆ ನಾವು ಬೋರ್ಡೇ ನಾವು ಮಾಡಬೇಕಾದ್ರದ್ದು ಹಾಗೆ ಉಂಟು. ಈಗ ಎಲ್ಲ ರೀತಿಯದ್ದು ಎಲ್ಲ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ನಮಗೆ ಮನೆ ಬಾಗಿಲಿಗೆ ಬರ್ತದೆ. ಸೊ ಆ ಟೈಮ್ ಹಾಗೆ ಈಗ ಎಲ್ಲರೂ ಮಾಡ್ತಾರೆ, ಈಗ ಮಾಡೋದಿಲ್ಲ ಅಂತೇನಿಲ್ಲ, ಸ್ವಲ್ಪ ಕಾಸ್ಟ್ ಜಾಸ್ತಿ ಬಿಟ್ಟರೆ ಎಲ್ಲರೂ ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮಾಡುವಾಗ, ನಾನು ಯಾವುದೇ ಆರ್ಟ್ ಮಾಡುವಾಗ, ಈವನ್ ನಾನು ಮೆಕ್ರಮ್ ಥ್ರೆಡ್ ಬ್ಯಾಗ್ ಸುಮಾರು ಮಾಡಿದ್ದೇನೆ, ಅದು ಯಾವುದೂ ನಾನು ಸೇಲಿಗೆ ಇಡಲಿಲ್ಲ, ಯಾವುದೂ ಸೇಲ್ ಅಂತ ಮಾಡಲಿಲ್ಲ. ನಾನೇ ಮಾಡಿ ಮನೆಯಲ್ಲಿ ಇಟ್ಟು ನಾನೇ ಅದರ ಚಂದ ನೋಡೋದು ಅಷ್ಟೇ. ಒಂದು ನೆನಪಿರ್ತದಲ್ಲ, ಎಲ್ಲ ತರದ್ದು ಆರ್ಟ್ ಒಂದು ಪೀಸ್ ಮಾಡಿ ಇಟ್ಟಿದ್ದೇನೆ, ಅದು ಸೇಲಿಗಲ್ಲ. ಓಕೆ. ಸೊ ಮತ್ತೆ ಇದು ಕ್ಲಿಕ್ ಆಯ್ತು, ಇದೊಂದು ಆರ್ಟ್ ಕ್ಲಿಕ್ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ 2019-20 ಕೊರೋನಾ ಬಂತು. ಅದರ ನಂತರ ಸ್ವಲ್ಪ ಬ್ರೇಕ್ ಡೌನ್ ಆಯಿತು, ಅಂದರೆ ಪರ್ಸ್ನಲಿ ಫೈನಾನ್ಷಿಯಲಿ. ಸೊ ಈಗ ರೈಟ್ ಟೈಮ್, ಅಂದರೆ ನಾನು ಸುಮ್ಮನೆ ಕೂತಿದ್ರೆ ನನ್ನ ತಲೆಗೆ ಅದೇ ಯೋಚನೆ ಬರ್ತದೆ. ಸೊ ಮಾಡಿ ಇಡುವ ಅಂತ ಹೇಳಿದರೆ ವೇಸ್ಟ್ ಇನ್ವೆಸ್ಟ್ಮೆಂಟ್, ಎಂತ ಇಲ್ಲ. ಅಂದರೆ ಸುಮ್ಮನೆ ಮಾಡಿ ಗೋಡೆಗೆ ಹಾಕಿ ಚಂದ ನೋಡಬೇಕು. ಆ ಟೈಮಲ್ಲಿ ನನ್ನದು ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಹೇಳಿದರು, ನೀನು ಈಗ ಏನಾದರೂ ಫ್ಯಾಬ್ರಿಕ್ ಮೇಲೆ ಏನಾದರೂ ಟ್ರೈ ಮಾಡು, ಅಂದರೆ ಜನರಿಗೆ ಯೂಸ್ ಆಗುವಂಥದ್ದು, ನಮಗೊಬ್ಬರಿಗೆ ಗಿಫ್ಟ್ ಕೊಡುವ ಹಾಗೆ ಆಗೋದು. ಗಿಫ್ಟ್ ಕೊಟ್ಟು ಸುಮ್ಮನೆ ಮೂಲೆಯಲ್ಲಿ ಇಡಬಾರ್ದು, ಅವರನ್ನದು ಒಂದು ಧರಿಸಬೇಕು, ಅಥವಾ ಏನಾದರೂ ಯೂಸ್ ಆಗಬೇಕು ಅವರಿಗೆ, ಅಥವಾ ಎಂತ ಕೀ ನೇಲಿಸಿಡುವಂಥದ್ದು, ಹೋಲ್ಡರ್, ಆ ಥರ ಎಂತಾದರೂ ಒಂದು ಯೂಸ್ಫುಲ್ ಆಗುವಂಥದ್ದು ಮಾಡು, ನಾವು ತಗೊಳ್ತೇವೆ, ನಿನಗೆ ಹೆಲ್ಪ್ಸ್ ಆಗ್ತದೆ, ಆಮೇಲೆ ನಿಂದೊಂದು ಬಿಸ್ನೆಸ್ ಅಂತ ಆಗ್ತದೆ ಅಂತ ಐಡಿಯಾ ಕೊಟ್ಟರು ಅವರೇ. ನನ್ನ ನಾದಿನಿ ಅವರೆಲ್ಲ ಸೇರಿ, ನನ್ನ ಸಿಸ್ಟರ್ ಎಲ್ಲ ಸೇರಿ ಅವರೇ ನನಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ, ನನಗೆ ಅದರ ಆನ್ಲೈನ್ ಬಗ್ಗೆ ಜಾಸ್ತಿ ಅಂತ ಅಷ್ಟು ಇನ್ಫಾರ್ಮೇಷನ್ ಇಲ್ಲಿ ಗೊತ್ತಿಲ್ಲ. ಸೊ ಅವರೇ ಕ್ರಿಯೇಟ್ ಮಾಡಿ ಅವರೇ ಇದು ಮಾಡ್ತಾಯಿದ್ರು, ಹ್ಯಾಂಡಲ್ ಮಾಡ್ತಾಯಿದ್ರು. ಇದು ಸ್ಟಾರ್ಟಿಂಗಿಗೆ ನಾನು ಇದು ಪಟ್ಟಚಿತ್ರ ಆರ್ಟ್, ಅದು ಸಹ ಒಂದು ಟ್ರೆಡಿಷ್ನಲ್ ಆರ್ಟ್. ಪಟ್ಟಚಿತ್ರ ಡೈರೆಕ್ಟ್ ನಾನು ತಂಜಾವೂರು ಮಾಡಲಿಲ್ಲ, ಬಟ್ಟೆ ಮೇಲೆ ಸಹ ಪಟ್ಟಚಿತ್ರ ಆರ್ಟ್ ಅಂತ ಉಂಟು, ಅದು ಸಹ ತುಂಬ ಚಂದ ಆರ್ಟ್. ಬೆಂಗಾಲಿ ಸೈಡ್, ಕಲ್ಕತ್ತಾ ಸೈಡ್ ಅದು ಆರ್ಟ್, ಅದು ತುಂಬ ಚಂದ ಆರ್ಟ್. ಅದನ್ನು ಮಾಡಿದೆ ಕಾಟನ್ ಮೆಟೀರಿಯಲ್ ಫ್ಯಾಬ್ರಿಕ್ ಮೇಲೆ. ನನ್ನ ಗಂಡನ ತಂಗಿ ಒಬ್ಬರು ಅವರೇ ತಗೊಂಡ್ರು. ಸ್ಟಾರ್ಟಿಂಗ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ, ಎಂತಾದರೂ ಯಾರಿಗಾದರೂ ಕೊಡಬೇಕು. ಸೊ ಅವರೇ ತಗೊಂಡ್ರು, ಅವರ ಇಡೀ ಫ್ಯಾಮಿಲಿಯಲ್ಲಿ ಗಿಫ್ಟಾಗಿ, ನಮ್ಮದ್ರಲ್ಲಿ ತಾಂಬೂಲ ಕೊಡಲಿಕ್ಕೆ ಇದೆ. ಸೊ ಆ ಟೈಮಲ್ಲಿ ಗಿಫ್ಟಾಗಿ ಅವರು ಅದನ್ನೇ ಕೊಡ್ತಿದ್ರು, ನನ್ನ ಹತ್ರ ಮಾಡಿಸಿ ಕೊಡ್ತಿದ್ರು. ಅದಕ್ಕಿಂತ ಮೊದಲು ನಂದು ಆ್ಯಕ್ಚುಲ್ ಸ್ಟಾರ್ಟ್ ಆದದ್ದು ಬಿಸ್ನೆಸ್, ಅದು ಕೊರೋನಾ ಟೈಮಲ್ಲಿ ಮಾಸ್ಕ್ ಮಾಡಿದ್ದೆ, ಮಾಸ್ಕ್ ಸಹ ಮಾಡಿದ್ದೆ. ಏನಂತ ಹೇಳಿದರೆ ನನ್ನ ಹತ್ರ ನಾನು ಎಷ್ಟೆಲ್ಲ ಮಾಡ್ತೇನೆ, ನನಗೆ ಫೋಟೋ ತೆಗೆಯುವ ಇದಿಲ್ಲ, ಅಂದರೆ ಪೇಷನ್ಸೂ ಇಲ್ಲ. ಅದು ಒಂದು ಕೆಲವರಿಗೆ ಅದು ಇದಿರ್ತದೆ, ಕೆಲವರ ಹವ್ಯಾಸವೇ ಫೋಟೋಗ್ರಫಿ ಇರ್ತದೆ. ಹೌದು. ಸೊ ಆ ಥರದ್ದು ನನಗೆ ಏನಿಲ್ಲ, ಇರ್ತದೆ ಒಂದು ಹಳತ್ತು ಫೋಟೋ ಉಂಟು, ಆದರೆ ಅದು ಎಲ್ಲಿಯೂ ಪೋಸ್ಟ್ ಮಾಡುವ ಹಾಗಿಲ್ಲ. ಸೊ ಅಂಥದ್ದು 150 ಮಾಸ್ಕ್ ಮಾಡಿದ್ದೇನೆ, ಅದರಲ್ಲೂ ಪೇಂಟ್, ಮಾಸ್ಕ್ ಮೇಲೇನೂ ಡಿಫ್ರೆಂಟ್ ಪೇಂಟ್ ಎಲ್ಲ ಮಾಡಿದ್ದೇನೆ. ಸೊ ಅದರ ನೆಕ್ಸ್ಟ್ ಸ್ವಲ್ಪ ಹ್ಯಾಂಡ್ ಬ್ಯಾಗ್ಸ್, ಸಣ್ಣ ಬ್ಯಾಗ್ಸ್, ಪರ್ಸ್, ಅಂದರೆ ಎಲ್ಲ ಗಿಫ್ಟಿಗೆ ಆ ಥರ. ಅದಾದಮೇಲೆ ಮತ್ತೆ ಬ್ಲೌಸ್ ಮೇಲೆ ಇದು ಪಟ್ಟಚಿತ್ರ ಆರ್ಟ್ ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ನಂತರ ಇವರೇ ಹೇಳಿದರು,
ನೀವು ಸ್ವಲ್ಪ ಇನ್ನು ಅಂದರೆ ಫಂಕ್ಷನ್ಗೆ ಹಾಕುವಂಥದ್ದು, ಫಂಕ್ಷನ್ಗೆ ವೇರ್ ಮಾಡುವಂಥದ್ದು ಏನಾದರೂ ಮಾಡು. ಇದು ಪಟ್ಟಚಿತ್ರ ಆರ್ಟ್ ಅಂದರೆ ಅದರಲ್ಲಿ ಗೋಲ್ಡನ್ ಕಲರ್ ಏನೂ ಇಲ್ಲ, ಬರೀ ಪೇಂಟ್, ಫ್ಯಾಬ್ರಿಕ್ ಪೇಂಟ್. ತುಂಬ ಚಂದ ಆರ್ಟ್ ಮಾತ್ರ. ಏನಾದರೂ ಗೋಲ್ಡನ್ ಕಲರ್ ಎಂಥ ಥ್ರೆಡ್ ಆ ಥರ ಏನಾದರೂ ಯೂಸ್ ಮಾಡಿ ಏನಾದರೂ ಮಾಡು ಅಂತ ಹೇಳಿದರು. ಸೊ ಮತ್ತು ನಾನದು ಆಗ ಇದರಲ್ಲೆಲ್ಲ ಬರ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಯೂಟ್ಯೂಬಲ್ಲೆಲ್ಲ ತಂಜಾವೂರು ಆರ್ಟ್ ಆನ್ ಫ್ಯಾಬ್ರಿಕ್ ಅಂತ ಬರ್ತಾಯಿತ್ತು. ಸೊ ಅದನ್ನು ನೋಡಿಯೇ ಕಲ್ತದ್ದು, ಅದು ನಾನು ಕ್ಲಾಸಲ್ಲಿ ಅಟೆಂಡ್ ಮಾಡಲಿಲ್ಲ. ನೋಡಿಯೇ ಹೀಗೆ ಸಾಧಾರಣ ಅಂದಾಜು ಆಗ್ತದೆ ನೋಡುವಾಗ, ಅದರಲ್ಲಿ ಏನೋ ದೊಡ್ಡ ವಿಷಯ ಇಲ್ಲ. ಸೊ ಹಾಗೆ ನೋಡಿ ಇದು ಮಾಡಿದೆ, ಯಾವುದು ತಂಜಾವೂರಿನ ಆನ್ ಅ ಫ್ಯಾಬ್ರಿಕ್ ಅಂತ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಬ್ಲೌಸ್ ಪೀಸ್ ಎಲ್ಲರಿಗೆ ಯೂಸ್ ಆಗುವಂಥದ್ದು. ಸೊ ಬ್ಲೌಸ್ ಪೀಸ್ ಒಳ್ಳೆ ಕ್ಲಿಕ್ ಆಯ್ತು ನಂದು. ಮತ್ತು ಇಲ್ಲಿ ಅಂದರೆ ಇಲ್ಲಿ ಬೆವರು ಜಾಸ್ತಿ, ಈಗ ಮಂಗಳೂರು ಉಡುಪಿ ಸೈಡ್ ಬೆವರು ಜಾಸ್ತಿ ಆದದ್ರಿಂದ ಜನ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಇತ್ತೀಚೆಗೆ ಮಾಡ್ತಾ ಇದ್ದಾರೆ, ಅಂದರೆ ಥೀಮ್ ಬೇಸ್ಡ್. ಈಗ ಮದುವೆಗಾದರೆ ಮದುವೆಯ ಥೀಮ್, ಆಮೇಲೆ ಇದು ಎಂತ ಹಾಗೆ ಉಪನಯನ ಆದರೆ ಒಂದು ಯಶೋಧ ಕೃಷ್ಣ ಆ ಥರ ಥೀಮಗೋಸ್ಕರ ಮಾಡ್ತಾರೆ ಬಿಟ್ಟರೆ, ಮತ್ತು ಎಂಬ್ರಾಯ್ಡ್ರಿಗೆ ಕಂಪೇರ್ ಮಾಡ್ತಾರೆ ಇಲ್ಲಿಯ ಜನ. ಸೊ ಎಂಬ್ರಾಯ್ಡ್ರಿಗೆ ಕಂಪೇರೇ ಮಾಡಬಾರ್ದು, ಪೇಂಟೇ ಡಿಫ್ರೆಂಟ್, ಎಂಬ್ರಾಯ್ಡ್ರೇ ಡಿಫ್ರೆಂಟ್. ಈಗ ನಾನು ಇದು ಪೇಂಟಿಂಗ್ ಮಾಡುವಾಗ, ಅಂದರೆ ಫ್ಯಾಬ್ರಿಕ್ ಮೇಲೆ ಚಾಯ್ಸ್ ಮಾಡುವಾಗ ನನ್ನ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ. ಅಂದರೆ ನನಗೆ ಎಲ್ಲರೂ ಮಾಡುವಂಥದ್ದು, ಈಗ ಎಂಬ್ರಾಯ್ಡ್ರಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಕಡೆಯಲ್ಲಿ ಇದೆ. ನನ್ನದು ಹೇಗಿತ್ತಂದ್ರೆ ಐಡಿಯಾ, ಯಾರು ಮಾಡದ್ದಿರಬೇಕು ಅಂತಿತ್ತು, ಯಾರೂ ಮಾಡಬಾರ್ದು. ಹಾಗೆ ಮಾಡಿದ್ದಾರೆ, ಇತ್ತೀಚೆಗೆ ಎಲ್ಲ ಕಡೆಯಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ, ಹೆಚ್ಚಿನವರು ಮಾಡ್ತಿದ್ದಾರೆ. ಆಗ ನಾನು ಏನು ಮಾಡ್ತಿರುವಾಗ ಅಷ್ಟು ಯಾರು ಫ್ಯಾಬ್ರಿಕ್ ಪೇಂಟಿಂಗ್ ಅಂತ ಎಲ್ಲಿ ನೋಡಿರಲಿಲ್ಲ. ನಾನು ಸಹ ಸಿಂಪಲ್ ಪೇಂಟಿಂಗ್ ಮಾಡ್ತಿದ್ರು, ಸಿಂಪಲ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತಾ ಇದ್ರು, ಫ್ರೀ ಹ್ಯಾಂಡ್ ಪೇಂಟಿಂಗ್, ಆರ್ಗಾನ್ಜಾ ಬಟ್ಟೆ ಮೇಲೆಲ್ಲ ಪೇಂಟಿಂಗ್ ಅಂಥದ್ದೆಲ್ಲ ಮಾಡ್ತಾ ಇದ್ರು. ಸೊ ಈ ತಂಜಾವೂರು ಟಚ್ ಇದು ಟಿಕ್ಲಿಯಲ್ಲಾಗಿ ಸ್ವಲ್ಪ ಗ್ರ್ಯಾಂಡ್ ಕಾಣ್ತದೆ, ಒಂದು ಫಂಕ್ಷನ್ ವೇರ್ಗೆ ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗೆ ಸ್ಟಾರ್ಟ್ ಆಯಿತು. ಓಕೆ, ನೀವು ಮಾತನಾಡುವಾಗ ಹೇಳಿದ್ರಿ ಮೇಡಮ್, ಅಂದರೆ ಇದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಪ್ರೊಫೆಷ್ನಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಲಾಕ್ಡೌನ್ ನಂತರದಲ್ಲಿ ಅಂತ ಹೇಳಿದ್ರಿ. ಸೊ ಆ ಸಮಯದಲ್ಲಿ ತುಂಬ ಜನರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ರು, ಕೆಲವರು ತುಂಬ ಕುಗ್ಗಿ ಹೋಗಿದ್ರು ಅಂತ ಹೇಳ್ಬೋದು. ಬಟ್ ನೀವು ಹಾಗಾಗಲಿಲ್ಲ. ಸೊ ಏನಾದರೂ ಮಾಡಬೇಕು, ಏನೋ ಒಂದು ಕಷ್ಟ ಬಂತು, ಬಟ್ ಇದೇ ಕಷ್ಟನ ನಮಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಜೀವನ ನಡೆಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಆಲೋಚನೆ ನಿಮಗೂ ಬಂದಿರ್ಬೋದು. ಹಾಗಾಗಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಾ ಮೇಡಮ್? ಹೌದು, ಅದು ಹೇಳ್ಬೋದು. ಅಂದರೆ ನನಗೆ ಕುಗ್ಗಿ ಹೋಗಲಿಕ್ಕೆ ಮನೆಯವರು ಬಿಡಲೇ ಇಲ್ಲ, ಅಷ್ಟು ಸಪೋರ್ಟ್ ಇದ್ರು. ಅಂದರೆ ನಾನು ಏನಾದರೂ ಮಾಡ್ತೇನೆ ಅಂತ ಅವ್ರಿಗೆ ಗೊತ್ತಿತ್ತು. ಒಂದು ಅವಳಿಗೊಂದು ಬ್ಯಾಕ್ ಬೋನ್ ಆಗಿ ನಾವು ನಿಂತರೆ ಅವಳು ಏನಾದರೂ ಮಾಡ್ತಾಳೆ ಅಂತ ಅವರಿಗೆ ಸಹ ಇದಿತ್ತು. ಸೊ ನನಗೂ ಅದೇ ಬೇಕಿತ್ತು. ನನಗೆ ಯಾರಾದರೂ ಹೀಗೆ ಸಪೋರ್ಟ್ ಮಾಡುವವರು ಇದ್ದರೆ ಅಂತಂದರೆ, ನನ್ನ ಮನೆಯವ್ರು ಹೇಗೋ ಮಾಡ್ತಾರೆ, ಅದು ವಿಷಯ ಅಲ್ಲ. ನನ್ನ ಅತ್ತೆ ಆಗಲಿ, ನನ್ನ ಗಂಡ ಆಗಲಿ, ಮಕ್ಕಳಾಗಲಿ, ಅವರವರ ಮಟ್ಟಿಗೆ ಅವರು ಮಾಡ್ತಾರೆ. ಆದರೆ ಏನಂತ, ಈಗ ಮೊದಲಿನ ಹಾಗೆ ಹೋಗಿ ನನಗೆ ಸೇಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದು ಎಕ್ಸಿಬಿಷನಿಗೆ ಕೂತ್ಕೊಳ್ಳೋದಾದರೆ ಅದೆಲ್ಲ ಯಾವುದೂ ಸಾಧ್ಯ ಇಲ್ಲ. ನನಗೆ ಅದೇ ಆನ್ಲೈನ್ ಥ್ರೂವೇ ಮಾಡಬೇಕು. ಮನೇಲಿ ಕೂತ್ಕೊಂಡು ಮಾಡೋದಾದರೆ ನನ್ನದು ಯಾವುದು ಸ್ಟುಡಿಯೋ ಇಲ್ಲ, ಶಾಪ್ ಇಲ್ಲ, ಏನೂ ಇಲ್ಲ. ಮನೆ, ನನ್ನ ರೂಮ್, ಬೆಡ್ರೂಮ್. ಒಂದು ಬದಿಯಲ್ಲಿ ನನ್ನ ಮಗ ಹೋಮ್ವರ್ಕಿಗೆ ಕೂತ್ಕೊಳ್ತಾನೆ, ಓದ್ಲಿಕ್ಕೆ ಕೂತ್ಕೊಳ್ತಾನೆ. ಒಂದು ನಮ್ಮದು ಇದು ಬೆಡ್ ಇದೆ, ಅದ್ರ ಹತ್ರ ಒಂದು ಟೇಬಲ್, ಅದರಲ್ಲೇ ನಾನು ಮಾಡೋದು. ಸೊ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ನನ್ನದು. ಹಾಗಾಗಿ ನನಗೆ ಆನ್ಲೈನ್ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಹಾಗಾಗಿ ನನಗೆ ಅವರು ಸಪೋರ್ಟ್ ಮಾಡಲೇಬೇಕಾಯ್ತು. ಹೌದೌದೌದು. ಈಗ ಎಲ್ಲರೂ ಕೂಡ ನೋಡೋದು ಆನ್ಲೈನಲ್ಲಿ ಅಲ್ಲ. ಸೊ ನಾವು ನೋಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಜನರು. ಮತ್ತು ನೀವೊಂದು ಹೇಳಿದ್ರು ಮೇಡಮ್ ಮಾತಾಡುವಾಗ, ನನ್ನ ಫ್ಯಾಮಿಲಿ ನನ್ನ ಕೈ ಬಿಡಲಿಲ್ಲ ಅಂತ ಹೇಳಿದರೆ. ಸೊ ಹಾಗೆ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಹೋಗೋಣ, ಬಾಲ್ಯದ ಬಗ್ಗೆ ಹೋಗೋಣ. ಸ್ವಲ್ಪ ನಿಮ್ಮ ಬಾಲ್ಯ ಹೇಗಿತ್ತು, ಅಲ್ಲಿಂದ ಮತ್ತೆ ನೀವು ಹೆಬ್ರಿಗೆ ಬಂದ್ರಿ ಮದುವೆ ಆಗಿ. ಸೊ ನಿಮ್ಮ ಜರ್ನಿಯ ಬಗ್ಗೆ ಮಾತಾಡೋದಾದರೆ? ನಾನು ಹುಟ್ಟಿದ್ದು ಮುಂಡ್ಕೂರು, ಹುಟ್ಟಿದ್ದು ಮಂಗಳೂರು. ನನ್ನ ಅಮ್ಮನ ಮನೆ ಮಂಗಳೂರಲ್ಲಿ. ಮತ್ತು ನಾವು ಸಣ್ಣದಿರುವಾಗ ನನ್ನ ಅಪ್ಪನ ಮನೆ ಮುಂಡ್ಕೂರಿನವಳು. ನಾನು ಮೂಲತಃ ಮುಂಡ್ಕೂರು. ಅಲ್ಲಿ ಅಂಗನವಾಡಿಯಲ್ಲಿ ಅಲ್ಲಿಗೆ ಹೋಗಿದ್ದೇನೆ, ನಾನು ಬಾಲ್ವಾಡಿಗೆಲ್ಲ ಅಲ್ಲಿ ಹೋಗಿದ್ದೇನೆ. ಅಲ್ಲಿಂದ ಮತ್ತೆ ನಾವು ಬೆಳ್ಮಣಿಗೆ ಶಿಫ್ಟ್ ಆಗಿದ್ದೇವೆ. ಬೆಳ್ಮಣ್ಣಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನಂದು ಎಜುಕೇಷನ್ ಆಯಿತು. ನಾನು ಅಷ್ಟು ನನ್ನ ಜರ್ನಿ ನಮ್ಮ ಮನೆಯಲ್ಲಿ ಒಂಥರ ಅದೇ ವಾತಾವರಣ.
ಒಬ್ರು ಹೊಲಿಯೋದು ನೋಡಿದ್ದೇನೆ. ಮೊದಲು ವಯರ್ ಬ್ಯಾಗ್ ಎಲ್ಲ ಮಾಡ್ತಿದ್ರು, ನನ್ನ ಅಮ್ಮ ಮಾಡ್ತಿದ್ರು. ಸೊ ಅಂಥದ್ದೇ ಅಲ್ಲ, ಒಬ್ರು ಭಜನೆಯಲ್ಲಿ ಇಂಟ್ರೆಸ್ಟ್ ಇದ್ದವರಿದ್ರು, ಆಮೇಲೆ ಹೂ ಕಟ್ಟುವುದು ಅಂತ ಅದೇ ಇಂಟ್ರೆಸ್ಟ್ ಅಲ್ಲ. ಅದು ಬಿಟ್ಟು ಬೇರೆ ತುಂಬ ಹೊರಗಡೆ ಹೋಗೋದು, ತಿರುಗಾಡೋದು ಅದೆಲ್ಲ ಇಲ್ಲ. ಸೊ ಅದೇ ಒಂದು ಗುಂಗಲ್ಲಿದ್ದದ್ದು ನಾನು. ನೀವು ಬೆಳೆದಂತ ವಾತಾವರಣವೇ ಹಾಗೆ ಇತ್ತು. ಆಗದಿಂದ ಸಹ ನನಗೆ ಅದೇ ಇಂಟ್ರೆಸ್ಟ್. ಆಮೇಲೆ ನಾವು ಬೆಳ್ಮಣಿಗೆ ಶಿಫ್ಟ್ ಆದಮೇಲೆ ಅಲ್ಲಿ ಇದು ಸಣ್ಣದಿರುವಾಗ ಹಾಗೆ ನನ್ನ ಪೇರೆಂಟ್ಸ್ ಯಶವಂತ್ ಕಾಮತ್ ಅಂತ ಮುಣ್ಕೂರೆ, ಯಶವಂತ್ ಕಾಮತ್ ಅಂತ ಅವರಿಗೆ ಇಲ್ಲ ಅಪ್ಪ, ಆಮೇಲೆ ಅಮ್ಮ ಸುಚಿತ್ರಾ ಕಾಮತ್ ಅಂತ. ಹಾಗಾಗಿ ನಾನು ಪಿ ಯು ಸಿ SSLC PUC ಆಗುವಾಗ ರಜೆಯಲ್ಲಿ ನನ್ನನ್ನು ಸ್ಟಿಚಿಂಗ್ ಕ್ಲಾಸಿಗೆ ಕಳಿಸಿದ್ದು. ಅಂದರೆ ಗೊತ್ತಿರಬೇಕು ಅಂತ, ಕಲಿಬೇಕು ಅಂತ. ನನಗೂ ಸಹ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನಗೆ ತುಂಬ ಯೂಸ್ ಆಯಿತು. ನಾನು ಸ್ಟಿಚಿಂಗ್ ಕ್ಲಾಸ್ ಆಗ ಕಲ್ತದ್ದು ಉಂಟಲ್ಲ, ನಾನು ಕಾಲೇಜಿಗೆ ಹೋಗುವಾಗ ನನ್ನ ಡ್ರೆಸ್ ನಾನೇ ಸ್ಟಿಚ್ ಮಾಡ್ತಿದ್ದೆ. ನಾನೇ ಸ್ಟಿಚ್ ಮಾಡ್ತಿದ್ದೆ ನನ್ನ ಡ್ರೆಸ್. ನಂಗೆ ತುಂಬ ಇಂಟ್ರೆಸ್ಟ್ ಅದರಲ್ಲೆಲ್ಲ. ಅದರ ಮೇಲೆ ಡಿಗ್ರಿ ಆಯಿತು. ಡಿಗ್ರಿ ಐಕಳ ಪಾಂಪೆ ಕಾಲೇಜ್ ಅಂತ ಇದೆ, ಅಲ್ಲಿ ಡಿಗ್ರಿ ಆಯಿತು. ಆದರೂ ನನ್ನ ಇಷ್ಟೂ ಜರ್ನಿಯಲ್ಲಿ ನನಗೆ PUC ಯಲ್ಲಿ ನಂದೊಬ್ಳು ಫ್ರೆಂಡ್ ಇದ್ದಾಳೆ, ಅವಳು ನನಗೆ ಮೆಹಂದಿ ಹಾಕಲಿಕ್ಕೆ ಕಲಿಸಿದ್ದಾಳೆ. ಸೊ ನಾನು ಬೇರೆ ಎಲ್ಲಿ ಹೊರಗಡೆ ಕಲೀಲಿಲ್ಲ, ಎಲ್ಲ ಅದರ ಒಳಗೇನೆ ಕಲ್ತದ್ದು. ಒಂದು ಫ್ರೆಂಡ್ಸಿಂದ ಕಲ್ತದ್ದು, ಒಂದು ನೇಬರ್ಸಿಂದ ಕಲ್ತದ್ದು, ಹಾಗೆ. ಮತ್ತು ನಾನೊಂದು ಸಾಧಾರಣ ಒಂದು PUC ಡಿಗ್ರಿ ಇರುವಾಗ ನನ್ನ ನೇಬರ್ ಒಬ್ರು ಅಕ್ಕ ಇದ್ದರು, ಅವ್ರ ಹತ್ರ ಅವ್ರ ರಿಲೇಷನ್ ನಂದು. ಅವರು ನನಗೆ ನನ್ನ ಇಂಟ್ರೆಸ್ಟ್ ನೋಡಿ ಅವರೇ ಹೇಳಿಕೊಟ್ರು ನನಗೆ ಗ್ಲಾಸ್ ಪೇಂಟಿಂಗ್. ಸ್ಟಾರ್ಟಿಂಗ್ ನನಗೆ ಪೇಂಟಿಂಗ್ ಅದೊಂದು ಸ್ವಲ್ಪ ಹುಚ್ಚು ಹಿಡ್ದದಂದ್ರೆ ಅಲ್ಲೇ ಗ್ಲಾಸ್ ಪೇಂಟಿಂಗ್, ಚಾರ್ಕೋಲ್ ಪೇಂಟಿಂಗ್ ಅದೆಲ್ಲ ಹೇಳಿಕೊಟ್ರು. ಅದರ ಮೇಲೆ ನಾನೇ ಮಾಡ್ತಿದ್ದೆ ಏನಾದರೂ ಹೀಗೆ ಎಂತಾದರೂ ನೋಡಿ. ಆಗ ಈಗಿನಷ್ಟು ಟಿ ವಿಯಲ್ಲಿ ಆಗಲಿ ಮೊಬೈಲ್ ಇರಲಿಲ್ಲ. ಒಂದು ನಮ್ಮ ಇದರಲ್ಲಿ ಎಂತ ಇಂಟ್ರೆಸ್ಟ್ ಬರ್ತದೆ, ನಮ್ಮ ತಲೆಯಲ್ಲಿ ಏನು ಓಡ್ತದೆ ಅದನ್ನು ನಾವು ಇದು ಮಾಡ್ತಿದ್ದೆವು, ಪೇಂಟ್ ಮೂಲಕ ಏನಾದರೂ ಮಾಡ್ತಿದ್ದೆವು. ಆಮೇಲೆ ಬೆಳ್ಮಣ್ಣಲ್ಲಿ ಆಗಲಿ ಮುಣ್ಕೂರಲ್ಲಿ ಆಗಲಿ ಈಗ ಎಲ್ಲ ಸಿಗ್ತದೆ. ಆ ಟೈಮಲ್ಲಿ ಏನು ಸಿಗ್ತಿರ್ಲಿಲ್ಲ. ಪ್ರತಿಯೊಂದಕ್ಕೂ ನಾವು ಉಡುಪಿಗೆ ಬಂದೇ ಪರ್ಚೇಸ್ ಮಾಡಬೇಕಿತ್ತು ಏನು ಬೇಕಿದ್ರು. ಸೊ ಹಾಗೆ ಸ್ಟಾರ್ಟ್ ಆಯಿತು. ಆಮೇಲೆ ಮದುವೆಯಾಗಿ ನಾನು ಹೆಬ್ರಿಗೆ ಬಂದೆ. ಹೆಬ್ರಿಯಲ್ಲಿ ರಾಧಾಕೃಷ್ಣ ನಾಯಕ್ ಅವರು ನನ್ನ ಮಾವ, ಅವರು ಸಹ ಈಗ ಇಲ್ಲ. ನನ್ನ ಅತ್ತೆ ಗೀತಾ ನಾಯಕ್ ಅಂತ. ಸೊ ಅವರದ್ದು ಆಗ ಅಂದರೆ ನಾನು ಬಂದ ಕೂಡಲೇ ನಾನು ಯಾವುದೂ ನಂದು ಆರ್ಟಿನ ವಿಷಯ ಹೊರಗೆ ತೆಗಿಲೇ ಇಲ್ಲ. ಆಮೇಲೆ ಆಗ ಆರ್ಟಿನ ಬಗ್ಗೆ ಹೇಳಲಿಕ್ಕೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಹೂ ಮಾಲೆ ಮಾಡೋದು ಅಂಥದ್ದೆಲ್ಲ ಮಾಡ್ತಾ ಇದ್ದೆ. ಅಲ್ಲೇ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡ್ತಾ ಇದ್ದೆ. ಅದಾದ ಮೇಲೆ ಮತ್ತೆ ನನ್ನ ಮಾವ ತೀರಿ ಹೋದ್ಮೇಲೆ ನಾನು ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಮತ್ತು ನಮ್ಮ ಜಾಯಿಂಟ್ ಫ್ಯಾಮಿಲಿ ಸಹ ಅಲ್ಲಿ ಹತ್ರ ಸೆಪ್ರೇಟ್ ಆದೆವು, ಅಲ್ಲಿ ಹತ್ರ ಮನೆ. ಸೊ ಹಾಗೆ ಹೋಗ್ತಾ ಇದ್ದೆ. ಅಲ್ಲಿಂದ ನಾನು ಮತ್ತೆ ಇದೆ ಪೇಂಟಿಂಗ್ ಒಂದೊಂದೇ ಸ್ಟಾರ್ಟ್ ಮಾಡಿದ್ದೆ. ನನಗೆ ಮತ್ತೆ ಒಳ್ಳೆ ಇದಾಯಿತು. ಅಂದರೆ ಸೇಲಿಗಂತಲ್ಲ, ಸೇಲಿಗಂತ ನಾನು ಮಾಡಲೇ ಇಲ್ಲ, ನನಗೆ ಒಂದು ಹಾಬಿ ಥರ ಮಾಡ್ಕೊಂಡು ಬಂದೆ. ನನ್ನ ಮನೆಯಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು. ನಾನೊಂದು ಮಾಲೆ ಮಾಡಿದರೆ ಅದಕ್ಕೊಂದು ಎಂಥ ರೆಸ್ಪೆಕ್ಟ್ ಕೊಡ್ತಿರೋದು ಅದರದ್ದು. ಅಂದರೆ ಫೋಟೋ ಅಂತ ಇಲ್ಲ ನನಗೀಗ ತೋರಿಸುವ ಅಂತ ಹೇಳಿದರೆ ನನ್ನ ಹತ್ರ ಆವಾಗದು ಯಾವುದು ಫೋಟೋ ಇಲ್ಲ. ಹಾಗೆ ಅದು ನೋಡಿ ನಾನು ಇದಕ್ಕೇನೆ ಇವರಿಷ್ಟು ಮೆಚ್ಚುವಾಗ ನಾನೇನು ಮೆಲ್ಲ ನನ್ನದೆಲ್ಲ ಓಲ್ಡ್ ಪೇಂಟಿಂಗ್ಸ್ ಇದೆಲ್ಲ ಮಾಡಿದರೆ ಹೇಗಿರ್ಬೋದು ಅಂತ ಆಗದಿಂದ ಸ್ಟಾರ್ಟ್ ಮಾಡಿದೆ. ಮತ್ತು ಅಲ್ಲೇ ನನಗೊಬ್ಳು ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು, ಅವಳಿಗೂ ಸೇಮ್ ಇಂಟ್ರೆಸ್ಟ್ ನನ್ನ ಹಾಗೆಯೇ. ಸೊ ಅವಳ ಹತ್ರ ನನ್ನ ಬ್ಯಾಗ್ ಎಲ್ಲ ಮೆಕ್ರಮ್ ಥ್ರೆಡ್ ಬ್ಯಾಗ್, ಆ ಟೈಮಲ್ಲಿ ತುಂಬ ಅದು ಇತ್ತು, ಮೆಕ್ರಮ್ ಥ್ರೆಡ್ ಅದು ಬ್ಯಾಗ್ ಮಾಡೋದು ಅದೆಲ್ಲ ಇತ್ತು. ಸೊ ಅಲ್ಲಿಂದ ಅವಳ ಹತ್ರ ಅದನ್ನು ಕಲಿತೆ. ಸ್ವಲ್ಪ ಆಯಿಲ್ ಪೇಂಟಿಂಗ್ಸ್ ಎಲ್ಲ ಮಾಡಲಿಕ್ಕೆ ಕಲಿತೆ. ಸೊ ಹಾಗೆ ಕಂಟಿನ್ಯೂ ಆಗಿ ಬಂತು. ಜನರು ಖುಷಿಯ ಮಾತುಗಳನ್ನ ಆಡಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೂ ಎಲ್ಲ ಒಂಥರ ಖುಷಿ ಆಗುತ್ತೆ ಅಲ್ವಾ ಮೇಡಮ್? ಅಂದ್ರೆ ಇಷ್ಟು ಎಫರ್ಟ್ ಹಾಕಿ ನಾವು ಮಾಡಿರ್ತೇವೆ, ಜನರು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ರೆ ನಮಗೂ ಏನೋ ಒಂಥರ ಖುಷಿ, ಇನ್ನಷ್ಟು ಮಾಡಬೇಕಪ್ಪ, ಇನ್ನಷ್ಟು ಮಾಡಬೇಕು ಅಂತ ಹೇಳಿ. ಖಂಡಿತ. ಏನಂದರೆ
ಈಗ ಆನ್ಲೈನಲ್ಲಿ ಹಾಕುವಾಗ ಒಬ್ರು ಲೈಕ್ಸ್ ಕೊಟ್ರೆ ಅಥವಾ ವ್ಯೂಸ್ ನೋಡಿ ಅದೇ ಒಂದು ದೊಡ್ಡ ಖುಷಿ. ಮೊದಲು ನಮಗೆ ಪರ್ಸನಲಿ ಹಾಗೆ ತುಂಬ ಚಂದ ಮಾಡಿದ್ವಿ ಹಾಗೆ ಹೇಳಿದ್ರೆ ನಮ್ಗೊಂದು ಖುಷಿ. ಸೊ ನನ್ನ ಮನೆಯಲ್ಲಿ ಉಂಟಲ್ಲ ಅದಕ್ಕೇನು ಕಮ್ಮಿ ಇಲ್ಲ. ಅಯ್ಯೋ ಯಾರಾದರೂ ಬಂದರೆ ಅವ್ರಿಗೆ ತೋರಿಸುವುದು ನನ್ನ ಅತ್ತೆ ಅದೆಲ್ಲ ತುಂಬ ಇತ್ತು. ಹಾಗಾಗಿ ನಂದು ಜರ್ನಿ ಕಂಟಿನ್ಯೂ ಆಯಿತು. ಮತ್ತು ಯಾರಿಗಾದ್ರೂ ಏನಾದರೂ ಬೇಕಾದ್ರೆ ಅಂದರೆ ಅಲ್ಲಿ ನನಗೆ ಅದೊಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿತ್ತು. ಹೆಬ್ರಿ ರಥೋತ್ಸವದ ಟೈಮಲ್ಲಿ ಅವರಿಗೆ ಅರ್ಜೆಂಟ್ ಆ ರಥಕ್ಕೆ ಒಂದು ಸುತ್ತ ಒಂದು ಇದು ಬೇಕಿತ್ತು, ಒಂದು ಪಟ್ಟಿಗೆ ಪೇಂಟಿಂಗ್ ಮಾಡಬೇಕಿತ್ತು, ಅರ್ಜೆಂಟ್ ಬೇಕಿತ್ತು. ನಾಳೆ ರಥ ಆದರೆ ಇವತ್ತು ಹಾಗೆ ಒಂದು ದಿನವೋ 2 ದಿನ ಅಷ್ಟೇ ಗ್ಯಾಪಲ್ಲಿ ಬೇಕಿತ್ತು. ಎಲ್ಲರ ಹತ್ರ ಕೇಳಿದ್ರು ಅವ್ರು, ನನ್ನ ಹತ್ರದ್ದು ಬಂದದ್ದು ಲಾಸ್ಟಿಗೆ. ಸೊ ನಾನು ಮಾಡಿಕೊಟ್ಟೆ. ನನಗೆ ಹೆಲ್ಪಿಗೆ ಬಂದಿದ್ದಾರೆ ಹೆಬ್ರಿಯಲ್ಲೇ ನನ್ನ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ದಾರೆ, ಮಾಡಿಕೊಟ್ಟೆ. ಅದೊಂದು ದೊಡ್ಡ ಆಪರ್ಚುನಿಟಿ. ಸೊ ಆಮೇಲೆ ಅಲ್ಲಿ ಹೆಬ್ರಿ ರಾಮ ಮಂದಿರದಲ್ಲಿ ಸಹ 1-2 ಪೇಂಟಿಂಗ್ ಮಾಡಿಕೊಟ್ಟಿದ್ದೇನೆ ವಿತ್ ನನ್ನ ಫ್ರೆಂಡ್ಸಿನ ಹೆಲ್ಪ್ ಒಟ್ಟಿಗೆ ಮಾಡಿಕೊಟ್ಟಿದ್ದೇನೆ. ಸೊ ಅದೆಲ್ಲ ಒಳ್ಳೆ ಆಪರ್ಚುನಿಟಿ. ಎಲ್ಲವೂ ನಾನು ಯಾವುದು ನನ್ನ ಇದಕ್ಕೆ ಮಾಡಿದಲ್ಲ, ಅಂದರೆ ನಂದು ಹಾಬಿಯಾಗಿ ಮಾಡಿದ್ದು, ಪ್ರೊಫೆಷ್ನಲ್ ಆಗಿ ಆಗ ನಾನು ಸ್ಟಾರ್ಟ್ ಮಾಡಲಿಲ್ಲ ಏನು ಸಹ. ಆಮೇಲೆ ಯಾರಿಗಾದ್ರೂ ಗಿಫ್ಟ್ ಕೊಡುವಾಗ ಸಹ ನಾನು ಮಾಡಿದ್ದೆ, ಆರ್ಟ್ ಕೊಟ್ಟಿದ್ದೇನೆ ಗಿಫ್ಟ್ಗೆ ಸಹ. ಅಂಗಡಿಯಿಂದ ಪರ್ಚೇಸ್ ಮಾಡ್ತಿರ್ಲಿಲ್ಲ, ಕೊಡ್ತಿದ್ದೆ. ಸೊ ಆಮೇಲೆ ನಮ್ಮದೇ ಮನೆ ಮದುವೆ, ನನ್ನ ಮೈದುನನ ಮದುವೆಗೆ ಸಹ ನಾನು ಆಗ ಅದು ಪೇಂಟೆಡ್ ಹರಿವಾಣ ಬರ್ತಿತ್ತು, ಪೇಂಟೆಡ್ ಡಿಸೈನ್ ಎಲ್ಲ ಆಗಿ ಹರಿವಾಣ ಬರ್ತಿತ್ತು. ಆ ಮದುವೆಗೆ ಎಷ್ಟು ಏನೆಲ್ಲ ಹರಿವಾಣ ಬೇಕು ಅದೆಲ್ಲ ನಾನೇ ಪ್ರಿಪೇರ್ ಮಾಡಿದ್ದೇನೆ. ಪ್ಲಸ್ 200 ಹರಿವಾಣ ನಾನು ತಾಂಬೂಲ ಕೊಡ್ಲಿಕ್ಕೆ ಮಾಡಿದ್ದೇನೆ. ಹೆಲ್ಪಿಗೆ ಬಂದಿದ್ದಾರೆ, ನನ್ನದೇ ರಿಲೇಟಿವ್ ಒಬ್ಳು ಬಂದಿದ್ದಾಳೆ, ಸುದೀಕ್ಷಾ ಅಂತ ಒಬ್ಳು. ಸೊ ಬಂದಿದ್ದಾರೆ ಅವರೆಲ್ಲ. ಆದರೂ ಅದನ್ನು ಹುಚ್ಚು ಒಂಥರ, ಒಂದು ಮಾಡುವಾಗ ಇನ್ನೊಂದು ಮಾಡುವ, ಎಲ್ಲ ಬೀಸುವ ಕಲ್ಲು ಉಂಟಲ್ಲ ಅದಕ್ಕೂ ಪೇಂಟ್ ಮಾಡಿದ್ದೇನೆ ನಾನು. ಅದೆಲ್ಲ ಫೋಟೋ ಈಗ ತೋರಿಸುವ ಅಂದ್ರೆ ಯಾವ್ದ್ರದ್ದು ಫೋಟೋ ಇಲ್ಲ, ಫೋಟೋ ಇದ್ದೆ ಅದು ತೋರಿಸುವ ಹಾಗೆ ಅಂದ್ರೆ ನಾವೇ ಹೀಗೇನೆ ಸಿಂಪಲ್ ಆಗಿ ಥರದ್ದು ಇದೆ. ಹಾಗೆ ಮೇಡಮ್, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಕ್ಲಾಸಿಕ್ ಟೈಮ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. Celebrating the brides of now. Kahani Bridal Stories by Bhima. ನಮಗ ಹೋಲ್ತಿಕು ನಮಗ ಒಂದೇ ಹೋಲ್ತಿಕು ನಮಗ ಒಂದು ಆ ಶಾಪ್ ಪೊಪಲೆ ಅಲ್ಲಿ ಉಂಟತೆ ಅಡೆ ಪೋಡ ನಬ ನ ಹೋಲ್ತಿಕು ನಮಗ ಹೌದಾ ಒಂದು ಮೂಲ ಪೊಪಲೆ ಮೂಲೆ ಉಂಟು ಅಡೆ ಪೋಡ ಶೇ ಹೌದಾ ನಮ್ಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕಿದನು ಮಗ, ಕೆಲವು ಐಟಮ್ ವಾಶ್ ಆಪಡ್ತಿಕ್ಕು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂದರೆ ಒಂದು ಮಾತ ಒಂದೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್.
ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Welcome to Lombard Memorial Group of Institutions, Udupi, a trusted name in healthcare education. Our colleges: Lombard Memorial College of Nursing, offering BSc Nursing; Lombard Memorial School of Nursing, offering general nursing and midwifery. For admission details, contact 8867782987, 9902243642. Your future in healthcare starts here. ವಿರಾಮದ ಬಳಿಕ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ವಂದಾ ನಾಯಕ್ ಇದ್ರು, ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ ಕಂಟಿನ್ಯೂ ಮಾಡೋಣ. ಮೇಡಮ್, ನಿಮ್ಮ ಬಗ್ಗೆ ಇನ್ನಷ್ಟು ನಾನು ತಿಳ್ಕೊಂಡಿದ್ದೇನೆ, ನೀವು ಕಸದಿಂದ ರಸ ಕೂಡ ಮಾಡ್ತೀರಾ ಅನ್ನುವಂಥದ್ದು. ಅಂದರೆ ಬೇಡವಾದ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದರಿಂದ ಕಲಾಕೃತಿಗಳನ್ನು ಮಾಡ್ತೀರಾ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಯಾಕೆ ಬಂತು ಅನ್ನುವಂಥದ್ದು? ಅದು ಹೇಗೆ ಬಂತಂತ ಹೇಳಿದರೆ, ನನಗೆ ನನ್ನದು ಆನ್ಲೈನ್ ಕ್ಲಾಸ್ ಇತ್ತು ಮಕ್ಕಳಿಗೆಲ್ಲ ಕೊರೋನಾ ಟೈಮಲ್ಲಿ. ಆಗ ಎಲ್ಲ ಟೀಚರ್ಸ್ ಅದೆಲ್ಲ ನಂಬರ್ ನಮಗೆ ನಮ್ಮ ಹತ್ರ ಸೇವ್ ಆಯಿತು. ಹಾಗೆ ಅಂದರೆ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸ್ ಇರುವಾಗ ನಾವು ನಂಬರೆಲ್ಲ ಶೇರ್ ಮಾಡಿರ್ತೀವಿ. ಹಾಗೆ ಇರುವಾಗ ನನ್ನ ಬ್ಲೌಸ್ ಪೇಂಟಿಂಗ್ ಅದು ಫೋಟೋ ನನ್ನ ಸ್ಟೇಟಸ್ಗೆ ಹಾಕುವಾಗ ಅಲ್ಲಿಯ ಟೀಚರ್ಸ್ ಕೇಳಿದರು, ಸ್ಕೂಲಿದ್ದು, ಅಮೃತ ಭಾರತಿ ಸ್ಕೂಲಿದ್ದು, ನಮ್ಮ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹೇಳ್ಕೊಡ್ತೀರಾ ಅಂತ ಕೇಳಿದರು. ಆಯಿತು, ಅಂದರೆ ಒಂದು ಕ್ಲಾಸ್ಗೆ ಬರ್ಬೋದು, ಯಾವತ್ತೂ ಬರ್ತೇನಂತ ಹೇಳಿಕ್ಕೆ ಆಗೋದಿಲ್ಲ ಅಲ್ಲ, ನೀವು ಒಮ್ಮೆ ಬಂದು ನೋಡಿ ಹೇಗಾಗ್ತದೆ ಅಂತ ಹೇಳಿ ಅಂತ ಹೇಳಿದರು. ಸೊ ಹೋದ್ಮೇಲೆ ತುಂಬ ಆ ಬ್ಯಾಚಿಗೆ 40 ಸ್ಟೂಡೆಂಟ್ಸ್ ಏನೋ ಇದ್ದರು. ಮಕ್ಕಳಿಗೆ ಏನು ಕಲಿಸೋದು ಅಂದರೆ ನಂದು ಫ್ಯಾಬ್ರಿಕ್ ಪೇಂಟ್ ಏನು ಕಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಸಿಂಪಲ್ ಆಗಿರಬೇಕು, ಹೆಬ್ರಿಯಲ್ಲೇ ಸಿಗಬೇಕು. ಹೆಬ್ರಿಯಿಂದ ಅವ್ರಿಗೆ ಪ್ರತಿ ಕ್ಲಾಸಿಗೆ ನೀವು ಅದು ತನ್ನಿ ಇದು ತನ್ನಿ ಉಡುಪಿಗೆ ಹೋಗಿ ಹೇಳಿದರೆ ಮತ್ತೆ ನನ್ನ ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಯಾರು ಬರೋದಿಲ್ಲ. ಸೊ ಅವರಿಗೆ ಸುಲಭದಲ್ಲಿ ಎಂತ ಆಗಬೇಕು, ಆವಾಗ ನಾನು ಅದೇ ಕಸದಿಂದ ರಸ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಗೆರಟೆಯಲ್ಲಿ ಕಲಾಕೃತಿ ತುಂಬ ಮಾಡಿದೆ. ಆಮೇಲೆ ಐಸ್ ಕ್ರೀಮ್ ಕಡ್ಡಿ, ಆಮೇಲೆ ಏನೆಲ್ಲ ಮಾಡಿದೆ ನಾನು. ಎಂತ ಅಂದರೆ ಅದರದೆಲ್ಲ ಫೋಟೋ ಇದೆ ನನ್ನ ಹತ್ರ. ಆಮೇಲೆ ಇದು ಏನು ಬಾಟ್ಲ್, ಆಮೇಲೆ ಇದು ಎಂತ ಚಿಪ್ಸದ್ದು ಇದು ಸಿಗ್ತದಲ್ವಾ, ಅದು ಚಿಪ್ಸದ್ದು ಬಾಕ್ಸ್ ಥರ, ಅದು ಅಂಥದ್ರಲ್ಲೆಲ್ಲ ಪೇಂಟಿಂಗ್ ಮಾಡಿದೆ. ಅದು ಮಕ್ಕಳು ಮಾಡುವಾಗ ಅದು ಮಕ್ಕಳು ಮಾಡಿದ ಹಾಗೆ ಆಗ್ತದೆ. ನಾನು ಮಾಡಿ ಹೀಗೆ ಫೋಟೋ ಹಾಕುವಾಗ ಅದು ನಿಜವಾಗಿ ಅದು ಏನೋ ಒಂದು ಮಾಡಿದೆ ನಾನು, ಕಸದಿಂದ ರಸ ಥರ ಇಲ್ಲ, ಅದು ಫಿನಿಶಿಂಗ್ ಬಂದು ಇದೆ. ಹಾಗೇನೆ ಕಂಟಿನ್ಯೂ ಆಯ್ತು. ಈಗ 3ನೇ ವರ್ಷ ಇದ್ದು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಇದು ಸಿಕ್ಕಿದೆ, ರೆಸ್ಪಾನ್ಸ್ ಎಲ್ಲ ಸಿಕ್ಕಿದೆ. ಮಕ್ಕಳು ಖುಷಿಯಾಗಿದ್ದಾರೆ. ಒಂದು ಮನೆಗೆ ಒಂದು ಕೊಂಡೋಗಿ ತೋರಿಸ್ತಾರಲ್ವಾ, ಹೌದು, ಹಾಗೆ ಪೇರೆಂಟ್ಸಿಗೂ ಸಹ ಖುಷಿಯಾಗಿರ್ತದೆ. ಇಲ್ಲ ಅಂದ್ರೆ ನಾವು ಅದನ್ನ ಯೂಸ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ. ಕೆಲವು ಮಕ್ಕಳು ನನಗೇನೆ ಟೀಚರ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಾನು ಕಲಿಸಿದ್ದನ್ನು ಇನ್ನೊಂದು ಆ ಥರದ್ದೇ ಮಾಡಿ, ತುಂಬ ಇಂಟ್ರೆಸ್ಟ್ ಮಕ್ಕಳಿಗೆ. ಸೊ ಕೆಲವರು ಇಂಟ್ರೆಸ್ಟ್ ನೋಡುವಾಗ ನಾನು ಅವರಿಗೆ ಬೇಸಿಕ್ ಪಿಚ್ವೈ ಆರ್ಟ್ ಅಂತ ಒಂದು ಆರ್ಟ್ ಇದೆ, ಅದು ಸಹ ತುಂಬ ಚಂದ. ಅದು ನಾವು ಇದ್ರ ಮೇಲೆ ಫ್ಯಾಬ್ರಿಕ್ ಮೇಲೆ ಸಹ ಮಾಡ್ತೇವೆ. ಸೊ ಅದನ್ನು ನಾನು ಅವರಿಗೆ ಪ್ಲೇಟ್ ಮೇಲೆ, ಮನೆಯಲ್ಲಿ ಯೂಸ್ ಆ್ಯಂಡ್ ಪ್ಲೇಟ್ ಇರ್ತದೆ, ಅದರ ಪ್ಲೇಟ್ ಮೇಲೆ ಮಾಡಿ ತೋರಿಸಿದ್ದೇನೆ. ಅವರು ಮಾಡಿದ್ದಾರೆ ಅದನ್ನು. ಆಮೇಲೆ ಮೌಲ್ಡಿಟ್ಟಿಂದ ಕೀ ಚೈನ್, ಕೀ ಹೋಲ್ಡರ್ ಅಂಥದ್ದೆಲ್ಲ ಮಾಡಿಸಿದ್ದೇನೆ. ಮೌಲ್ಡಿಟ್ ಎಲ್ಲ ಟೈಮಲ್ಲಿ ಮೌಲ್ಡಿಟ್ ಸಿಗೋದಿಲ್ಲ. ಆಗ ನಾನು ಎಂತ ಮಾಡಿದೆ, ಅದಕ್ಕೆ ಸರಿಯಾಗಿರುವಂಥದ್ದು ಇದು ನಮ್ಮದು ಎಮ್ಸಿಲ್ ಅನ್ನು ಕೊಂಡೋಗಿ ಅದರಿಂದೆಲ್ಲ ಮಾಡಿದ್ದೇನೆ, ಏನೋ ಎಲ್ಲ ಮಾಡಿದ್ದೇನೆ. ಅಂದರೆ ಹೆಚ್ಚಾಗಿ ಹೆಬ್ರಿಯಲ್ಲೇ ಸಿಗಬೇಕು. ನನ್ನದು ಕಂಡೀಷನ್ ಏನಂತ ಹೇಳಿದ್ರೆ ಹೆಬ್ರಿಯಲ್ಲೇ ಸಿಗಬೇಕು, ಜಾಸ್ತಿ ದುಡ್ಡು ಕೊಡುವ ಹಾಗಿರಬಾರ್ದು. ಅದು ಒಂದು ನನ್ನದು ಇದಿತ್ತು. ಮಕ್ಕಳಿಗೆ ಸುಲಭದಲ್ಲಿ ಪ್ರತಿ ಸಲ ನಾನು ಅದು ತನ್ನಿ, ಇದು ಮಕ್ಕಳ ಹತ್ರ ತನ್ನಿ ಅಂತ ಹೇಳುವ ಹಾಗೆ ಇಲ್ಲ. ಯಾಕೆಂದರೆ ಮಕ್ಕಳು ಮನೆಗೆ ಹೋಗಿ ಕಿರಿಕಿರಿ ಮಾಡ್ತವೆ, ಬೇಕು ಅಂತ ಹೇಳ್ತಾರೆ. ಸೊ ನನ್ನಿಂದ ಮ್ಯಾಕ್ಸಿಮಮ್ ಎಫರ್ಟ್ ನಾನು ಹಾಕಿ ಮಕ್ಕಳಿಗೆ ಏನು ಚಂದ ಎಂಥ ಕಲಾಕೃತಿ ಮಾಡಿಸ್ಲಿಕ್ಕೆ ಆಗ್ತದೆ ಅದನ್ನು ನಾನು ಮಾಡಿಸಿ ಕೊಟ್ಟಿದ್ದೇನೆ.
ಓಕೆ, ಹಾಗೆ ಮೇಡಮ್, ಈ ಆರ್ಟ್ ಬಗ್ಗೆ ತುಂಬ ಜನರಿಗೆ ಇಂಟ್ರೆಸ್ಟ್ ಇರ್ತದೆ, ನಾನು ಕಲಿಬೇಕು ಅಂತ. ಸೊ ಅಂಥವರಿಗೆ ಏನಾದರೂ ಕಲಿಸುವ ಯೋಜನೆ ಏನಾದರೂ ನೀವು ಹಾಕ್ಕೊಂಡಿದ್ದೀರಾ? ಯಾವ ರೀತಿಯಲ್ಲಿ ಮುಂದಿನ ಯೋಜನೆ ಏನಾದರೂ ಉಂಟಾ ಅನ್ನುವಂಥದ್ದು? ಹಾಗೆ ನಾನು ಇತ್ತೀಚೆಗೆ ಮನೆಯಲ್ಲೇ ಏಪ್ರಿಲ್ ಮೇಯಲ್ಲಿ ಹೆಬ್ರಿಯಲ್ಲೇ, ಅಂದರೆ ನನಗೆ ಬೇರೆ ಏನು ಇದಿಲ್ಲ, ಅಂದರೆ ಶಾಪ್ ಆಗಲಿ ಸ್ಟುಡಿಯೋ ಆಗಲಿ ಏನಿಲ್ಲ. ಹೆಸರಿಗೆ ನಾನು ಹಾಕ್ತೇನೆ ಹೋಮ್ ಸ್ಟುಡಿಯೋ ಅಂತ. ಹೋಮ್ ಸ್ಟುಡಿಯೋ ಅಂದರೆ ನನ್ನದೇ ಮನೆ ಅಷ್ಟೇ, ಎಂತ ವಿಶೇಷ ಏನಿಲ್ಲ ಅದರಲ್ಲಿ. ಮತ್ತು ರೆಡಿ ಯಾವುದೂ ಇಲ್ಲ, ಎಲ್ಲ ಆನ್ ಆರ್ಡರ್ ಮಾಡಿ ಕೊಡೋದು. ಬಂದರೆ ನಾನು ಮಾಡಿದ್ದೆಲ್ಲ ಆರ್ಟ್ ಇದೆ, ಬಿಟ್ಟರೆ ಬ್ಲೌಸ್ ತಗೊಳ್ತೇನೆ ಅಂತ ಹೇಳಿದರೆ ರೆಡಿ ಯಾವುದೂ ಇಲ್ಲ. ಹೇಳಿದರೆ ಮಾಡಿ ಇಡ್ತೇನೆ. ನಮ್ಮ ಮನೆಯಲ್ಲೇ ಕ್ಲಾಸ್ ಮಾಡಿದ್ದೆ. ಫಸ್ಟ್ ಬ್ಯಾಚಿಗೆ ನನಗೆ ಯಾವುದೇ ರೀತಿಯದ್ದು ಪ್ರಮೋಷನ್ ಇಲ್ಲ ನನ್ನ ಕ್ಲಾಸಿಗೆ. ಯಾವುದೇ ಆರ್ಗನೈಸೇಷನ್ ಅವರು ಸ್ಪಾನ್ಸರ್ ಮಾಡಲಿಲ್ಲ. ನಾನೇ ಒಬ್ಬಳೆ, ನಾನೇ ಒಬ್ಬಳು ನಿಂತು, ಅಂದರೆ ಸುಮಾರು ಜನ ನನ್ನ ಪರಿಚಯದವರು, ನನ್ನ ಊರಿನವರು, ನನ್ನ ಸಮಾಜದವರು ಎಲ್ಲರೂ ಅವರ ಸ್ಟೇಟಸ್ಗೆ ಹಾಕಿದ್ದಾರೆ. ಸೊ ಹಾಗೆ ಹಾಕಿ ನನಗೆ ಬಿಟ್ಟರೆ ಅದು ಹೊರಗಿನದ್ದು, ಅಂದರೆ ಕಂಪ್ಲೀಟ್ ಔಟ್ಸೈಡಿಂದ ನನಗೆ ಯಾವುದು ಬರಲಿಲ್ಲ. ಈಗ ಬೇರೆಯವ್ರನ್ನ ನಾನು ಸ್ಪಾನ್ಸರ್ ಮಾಡ್ತೇನೆ, ನೀವು ಒಟ್ಟು ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವ ಆ ಥರದ್ದು ಯಾವ ಸಪೋರ್ಟ್ ಇಲ್ಲದೆ ಮಾಡಿದೆ. ಫಸ್ಟ್ ಬ್ಯಾಚಿಗೆ ನನಗೆ ಸಿಕ್ಕಿದ್ದು ಸ್ಟೂಡೆಂಟ್ 5 ಜನ ಅಷ್ಟೇ. ಅದು ನನಗೆ ದೊಡ್ಡದು, ಅಂದರೆ ನನಗೆ ಮನೇಲಿ ಸುಧಾರಿಸಬೇಕಲ್ಲ, ತುಂಬ ಜನ ರಾಶಿ ಬಂದರೆ ನನಗೂ ಸುಧಾರಿಸಬೇಕಲ್ಲ ಹಾಗೆ. ಆಮೇಲೆ ಗ್ಲಾಸ್ ಪೇಂಟಿಂಗ್ ಮಾಡಿದ್ದೆ ನಾನು, ತುಂಬ ಚೆಂದಾಗಿತ್ತು. ಬೇಸಿಕ್ ಗ್ಲಾಸ್ ಪೇಂಟಿಂಗ್ ನಾನು ಅಂದರೆ ಈಗ ನಂದು ಟೈಮ್ ಹೇಗಿತ್ತು ಅಂತ ಹೇಳಿದರೆ, ದಿವಸಕ್ಕೆ 2 ಗಂಟೆ, ಬೆಳಿಗ್ಗೆ 10 ರಿಂದ 1 ಗಂಟೆ. ಅದರ ಮೇಲೆಯೂ ಆಗದಿದ್ದರೆ ಅವರನ್ನು ಕಂಪ್ಲೀಟ್ ಆಗುವವರ ತನಕ ಕೂರಿಸ್ತಿದ್ದೆ. ಮತ್ತು ನಾನು ಯಾವ ಥರ ನಾನು ಹೀಗೆ ಆಗಬೇಕಂದ್ರೆ ಹೀಗೆ ಆಗಬೇಕು, ನಾನು ಕೂತ್ಕೊಂಡು ಅವರೊಟ್ಟಿಗೆ ಮಾಡಿದ್ದೇನೆ. ಅದು ನನಗೆ ಆತ್ಮತೃಪ್ತಿ ಇದೆ. ನಾನು ಅವರಿಗೆ 2 ಬ್ಯಾಚಸ್ ನಾನು ಪರ್ಫೆಕ್ಟ್ ಆಗಿ ಮಾಡಿಕೊಟ್ಟಿದ್ದೇನೆ. ಎಷ್ಟುವರೆಗೆ ನಾನು ಫೆಸಿಲಿಟಿ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ಪೇಂಟ್ ನಾನೇ ಅವರಿಗೆ ಪ್ರೊವೈಡ್ ಮಾಡಿದ್ದೇನೆ, ಪೇಂಟ್ ಬ್ರಷ್ ಎಲ್ಲ ನಾನೇ ಪ್ರೊವೈಡ್ ಮಾಡಿದ್ದೇನೆ. ಗ್ಲಾಸ್ವರೆಗೂ ಫೀಸ್ ಇತ್ತು, 500 ಫೀಸ್ ಇಟ್ಟಿದ್ದೆ. ಅದರಲ್ಲೆಲ್ಲ ನಾನು ಪ್ರೊವೈಡ್ ಮಾಡಿ ಅವ್ರು ಜಸ್ಟ್ ಬಂದರೆ ಆಯಿತು ಅಷ್ಟೇ, ಬಂದು ಕುತ್ಕೊಂಡು ಮಾಡಿದರೆ ಆಯಿತು. ಮತ್ತು ಹೋಗುವಾಗ ಅವರಿಗೆ ಅದು ಪೇಂಟ್ ಕೊಂಡೋಗ್ಲಿಕ್ಕೆ ಸಿಕ್ಕಿದೆ. ಸೊ ಗ್ಲಾಸ್ ಪೇಂಟಿಂಗಲ್ಲೂ ಸಹ ತುಂಬ ಟೈಪಿನ ಗ್ಲಾಸ್ ಪೇಂಟಿಂಗ್ ಇದೆ. ನಾನು 2 ಟೈಪದ್ದು ಹೇಳಿಕೊಟ್ಟಿದ್ದೇನೆ. ಒಂದು ತಂಜಾವೂರು ಸ್ಟೈಲ್ ಗ್ಲಾಸ್ ಪೇಂಟಿಂಗು ಹೇಳಿದ್ದೇನೆ, ಇನ್ನೊಂದು ನಾರ್ಮಲ್ ಗ್ಲಾಸ್ ಕಲರ್ಸ್ ಹಾಕಿ ಗ್ಲಾಸ್ ಪೇಂಟಿಂಗ್ ಸಹ ಹೇಳಿದ್ದೇನೆ. ಸೊ ಅದೇ ಕಾನ್ಸೆಪ್ಟನ್ನು ನಾನು ಸ್ಕೂಲ್ ಮಕ್ಕಳಿಗೂ ಸಹ ಹೇಳಿದ್ದೇನೆ. ನಾನೇ ಗ್ಲಾಸ್ ಕೊಂಡೋಗಿ ಕೊಟ್ಟು ಮಕ್ಕಳಿಗೆ, ಅಷ್ಟು ದೊಡ್ಡದು ಆಕೃತಿ ಅಲ್ಲ, ಸಣ್ಣದು, ಅವ್ರಿಗೊಂದು ಗೊತ್ತಿರಬೇಕು ಗ್ಲಾಸ್ ಪೇಂಟಿಂಗ್ ಅಂತ ಇದೆ. ನನಗೆ ಸ್ಕೂಲಿಗೆ ಹೋಗುವಾಗ ಗೊತ್ತಾದದ್ದು, ಮಕ್ಕಳಿಗೆ ಉಂಟಲ್ಲ ಇತ್ತೀಚೆಗೆ ಇದೆಲ್ಲ ಟ್ರೆಂಡಲ್ಲಿ ಏನೆಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಈಗ ತುಂಬ ಟ್ರೆಂಡ್ ಆಗಿದೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡ್ ಆಗಿದೆ. ಅದರ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ, ಅಂದರೆ ಅದು ಹಳ್ಳಿ ಟೈಪ್ ವಾತಾವರಣ ಅಲ್ವಾ ಹೆಬ್ರಿ ಅಂತ ಹೇಳಿದರೆ. ಅವರಿಗೆ ಆರ್ಟ್ ಪೇಂಟ್ ಅಂತ ಹೇಳಿದರೆ ಜಸ್ಟ್ ಡ್ರಾಯಿಂಗ್ ಮಾತ್ರ, ಇದೆಲ್ಲ ವ್ಯಾಲ್ಯೂ ಇದೆ ಇದಕ್ಕೆ ಅಂತ ಅವ್ರಿಗೂ ಸಹ ಗೊತ್ತಿಲ್ಲ. ಮತ್ತೆ ಹೌದಲ್ವಾ, ಈಗ ಕರಾಟೆ ಆಗಲಿ ಡ್ಯಾನ್ಸ್ ಆಗಲಿ ಅವರಿಗೊಂದು ಸ್ಟೇಜ್ ಸಿಗ್ತದೆ ಮಾಡಲಿಕ್ಕೆ. ನಮ್ಮ ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಡ್ರಾಯಿಂಗ್ ಎಕ್ಸಿಬಿಷನ್ ಎಲ್ಲ ಇಡ್ತಾರೆ, ನಮ್ದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನಿಲ್ಲ ಅಲ್ವಾ. ಹಾಗೆ ಮಕ್ಕಳಿಗೂ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನನ್ನ ಕ್ಲಾಸ್ಗೆ ಜಾಯ್ನ್ ಆದಮೇಲೆ ಅಂದರೆ ಮಕ್ಕಳಿಗೂ ಜಾಸ್ತಿ ಬರ್ಡನ್ ಇರಬಾರ್ದು, ಅವರಿಗೆ ತುಂಬ ಸ್ಕೂಲಲ್ಲಿ ಕಲಿತು ಪುನಃ ಇದು ಬೇಕಾ ಅಂತ ಹಾಗಿರ್ಬೇಕು, ಖುಷಿಯಲ್ಲಿ ಬರಬೇಕು. ಎಂತ ತುಂಬ ಕಷ್ಟ ಇರಬಾರ್ದು, ಇಷ್ಟದಿಂದ ಮಾಡಬೇಕು ಹೇಳೋದಿತ್ತು ನಾನು. ಸೊ ಹಾಗೆ ನಾನು ಮನೆಯಲ್ಲಿ ಸಹ ಮಾಡಿದ್ದೆ. ಅದೇ ನಾನು ಗ್ಲಾಸ್ ಪೇಂಟಿಂಗ್ ವರ್ಕ್ಶಾಪ್ ಅಂತ ಮಾಡಿದ್ನಲ್ವ, ಅದಕ್ಕೆ ಸಹ ಹಾಗೇನೆ ನನಗೆ ಸಿಕ್ಕಿದ ಸ್ಟೂಡೆಂಟ್ ತುಂಬ ಒಳ್ಳೆಯದಿದ್ರು. ಸೊ ನಾನು ಫಸ್ಟ್ 5 ಜನರಿಗೆ ಬೇಸಿಕ್ ಗ್ಲಾಸ್ ಪೇಂಟಿಂಗ್, ಅದರಲ್ಲೂ 2 ಟೈಪಿನದ್ದು ಕಲಿಸಿದ್ದು, ಒಂದು ತಂಜಾವೂರು ಸ್ಟೈಲು, ಒಂದು ನಾರ್ಮಲ್ ಗ್ಲಾಸ್ ಪೇಂಟ್. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮಾಡಿದ್ದೆ, ಅದು ನಾನು ಫೋಟೋ ಎಲ್ಲ ಅಪ್ಲೋಡ್ ಮಾಡುವಾಗ ಸುಮಾರು ಜನ ಕೇಳಿದರು, ನಾನು ಸಹ ಬರ್ತೇನೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬ್ಯಾಚ್ ಮಾಡಿದ್ದೇನೆ, ಅದರಲ್ಲೂ ಸಹ ನಂಗೆ 5 ಜನ ಸಿಕ್ಕಿದೆ. ಅವರಿಗೆ ಸ್ವಲ್ಪ ಅಡ್ವಾನ್ಸ್ಡ್ ಗ್ಲಾಸ್ ಪೇಂಟಿಂಗ್ ಮಾಡಿದ್ದೇನೆ. ಅದು ನನಗೆ ಅಂದರೆ ಸ್ವಲ್ಪ ಇದಾಯಿತು, ಯಾಕೆಂದರೆ ಅದು 3 ದಿನ ಆಯಿತು. 2 ದಿನದಲ್ಲಿ ಮುಗಿಸ್ಬೇಕಿದ್ದದ್ದು 3 ದಿನ. ಅದೇ ನಾನು ಹೇಳಿದಲ್ಲ, ನಂದು ಕ್ಲಾಸಿಗೆ ಜಾಯ್ನ್ ಆದಮೇಲೆ ನಾನು ಇಷ್ಟೇ ಅಂತಿಲ್ಲ, ಅದು ನನಗೆ ಹಾಗೆ ಆಗಬೇಕು, ಅಷ್ಟರವರೆಗೆ ನಾನು ಕುರ್ಸಿ ಮಾಡ್ತೇನೆ, ಅದು ನಾನು ಗ್ಯಾರಂಟಿ ಕೊಡ್ತೇನೆ, ಅದು ಮಾಡ್ತೇನೆ ನಾನು. ಸೊ ಹಾಗೆ. ಓಕೆ ಮೇಡಮ್, ಈಗ ಕೌಸಲ್ಯ ಆರ್ಟ್ಸ್ ಈ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಹೇಗೆ ಸ್ಟಾರ್ಟ್ ಆದರು ಅಂತ ಹೇಳಿ? ಕೌಶಲ್ಯ ಆರ್ಟ್ ಸ್ಟಾರ್ಟ್ ಮಾಡಿ ನಾನು ಇದು ಕನಸಲ್ಲೂ ಎಣಿಸಲಿಲ್ಲ ಇಷ್ಟು ಬೆಳೀತದಂತ ಹೇಳಿ. ಅಂದರೆ ನನಗೆ ಇದ್ರ ಬಗ್ಗೆ ನನಗೆ ಈಗ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಆನ್ಲೈನೇ ಬಿಟ್ಟರೆ ಬೇರೆ ಯಾವುದು ಆಪ್ಷನ್ನೇ ಇಲ್ಲ. ಹೌದು, ಬೇರೆ ಯಾವುದೂ ಆಪ್ಷನ್ ಇಲ್ಲ. ಇದು ಕೊರೋನಾ ಟೈಮಲ್ಲೇ ಒಂದು ಇದು ಯೂತ್ ಆಫ್ GSB ಇಂದ ಒಂದು ಇದು ಬಂದಿತ್ತು, ಆನ್ಲೈನ್ ಎಕ್ಸಿಬಿಷನ್ ಬಂದಿತ್ತು.
ಸೊ ಆನ್ಲೈನ್ ಎಕ್ಸಿಬಿಷನ್ಗೆ ನಾನು ಮಾಡಿದ್ದು ಎಲ್ಲ ಕಲಾಕೃತಿಯದ್ದು ಫೋಟೋ ಹಾಕಿದ್ದೇನೆ ತೆಗೆದು. ಆಗ ಸ್ವಲ್ಪ ಫೋಟೋ ತೆಗೆದದ್ದು ಇದೆ ನನ್ನ ಹತ್ರ ಫೋಟೋಸ್, ಎಲ್ಲ ಫೋಟೋಸ್ ಹಾಕಿದ್ದೇನೆ. ಅಂದರೆ ಇದು ಹಾಕಿದೆ. ಆಗ ನಂಗೆ ಗೊತ್ತಾದದ್ದು ಅದಕ್ಕೆ ರೇಟ್ ಉಂಟು ಅಂತ ಹೇಳಿ, ಇಷ್ಟು ರೇಟಿಗೆ ಅದು ಸೇಲ್ ಆಗ್ತದೆ, ಅದು ತಗೊಳ್ಳುವವರು ಇದ್ದಾರೆ ಅಂತ ಗೊತ್ತಾದದ್ದು ಆವಾಗ ನನಗೆ. ಅದರ ನಂತರ ನನ್ನದು ಇದು ನನ್ನ ಸಿಸ್ಟರ್ ಅವರು ಬಂದು ಎಲ್ಲದರದ್ದು ಫೋಟೋ ಎಲ್ಲ ಕರೆಕ್ಟ್ ತೆಗೆದು ನನ್ನದೊಂದು ಅಕೌಂಟ್ ಓಪನ್ ಮಾಡಿದ್ರಲ್ಲಿ ಕೌಶಲ್ಯ ಆರ್ಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆದದ್ದು. ಅದು ಕೌಶಲ್ಯ ಆರ್ಟ್ ನನ್ನ ಲೋಗೋ ಸಹ ನನ್ನ ಭಾವನ ಮಗ ಮಾಡಿದ್ದು ಏನೋ. ಅಂದರೆ ಜಸ್ಟ್ ಈಗ ನಾಳೆ ಅಪ್ಲೋಡ್ ಮಾಡಬೇಕು, ಇವತ್ತು ಎಲ್ಲ ಅರ್ಜೆಂಟಲ್ಲಿ ಮಾಡಿದೆ. ಅದು ಹೆಸರು ನನ್ನದು ಅರ್ಚನಾ ಅಂತ, ನನ್ನ ನಾದಿನಿ ಒಬ್ಬಳಿದ್ದಾಳೆ, ಅವಳು ತುಂಬ ಇಂಟ್ರೆಸ್ಟ್ ಅವಳಿಗೆ. ಅವಳು ಅದೆಲ್ಲ ನಾಳೆ ನಾನು ಅವರಿಗೆ ಇದು ಅಂತ ಆನ್ಲೈನ್ ಎಕ್ಸಿಬಿಷನ್ಗೆ ನಂದೆಲ್ಲ ಅಪ್ಲೋಡ್ ಮಾಡಬೇಕು ಹೇಳುವಾಗ ಇವತ್ತು ಕೂತು ಅದೆಲ್ಲ ಡಿಸೈಡ್ ಮಾಡಿದ್ದು. ಒಂದು ಕೌಶಲ್ಯ ಅಂತ ಹೆಸರಿಟ್ಟದ್ದು ಅವಳು, ಕೆ ಅಂತ ಲೋಗೋ ಮಾಡಿ ಕೊಟ್ಟದ್ದು ನನ್ನ ಭಾವನ ಮಗ. ಫೋಟೋಸ್ ಅವನೇ ತೆಗೆಯೋದಿತ್ತು ಸ್ಟಾರ್ಟಿಂಗಿಗೆ. ನನಗೆ ಅಷ್ಟು ಪೇಷನ್ಸ್ ಇಲ್ಲ, ನಾನು ಎಂತ ಬೇಕಾದರೂ ಮಾಡ್ತೇನೆ, ಅಂದರೆ ಎಂತ ಪೇಂಟಿಂಗ್ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಆದರೆ ನನಗೆ ಅದು ಫೋಟೋ ಎಲ್ಲ ತೆಗೆಯೋದು ಅಷ್ಟು ಪೇಷನ್ಸ್ ಇಲ್ಲ. ಅವನ್ನೆಲ್ಲ ತೆಗೆದು ಎಡಿಟ್ ಮಾಡಿ ಎಲ್ಲ ಕೊಡ್ತಿದ್ದ ಸ್ಟಾರ್ಟಿಂಗಿಗೆ. ಮತ್ತು ಅವನು ಬ್ಯುಸಿ ಆದ, ಮತ್ತು ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಆಮೇಲೆ ನನಗೆ ಸಾಧಾರಣ ಅಂದಾಜಾಯಿತು ಹೇಗೆ ಫೋಟೋ ತೆಗೆಯೋದು. ಅಪ್ಲೋಡ್ ಎಲ್ಲ ಮಾಡೋದು ನಂದು ಸಿಸ್ಟರ್, ಅವಳೇ ಮಾಡೋದಿತ್ತು. ಕಸ್ಟಮರ್ ಬಂದರೆ ಅವಳೇ ಅಟೆಂಡ್ ಮಾಡೋದಿತ್ತು. ನಾನು ಜಸ್ಟ್ ನನಗೆ ಅವ್ರು ಕೆಲಸ ಕೊಟ್ಟದ್ದು, ನೀನು ಪೇಂಟಿಂಗ್ ಮಾಡು ಸಾಕು, ನಿನ್ಗೆ ಎಷ್ಟು ಆಗ್ತದೆ ಅಷ್ಟು ಮಾಡು, ನಾವು ಎಲ್ಲ ನೋಡ್ಕೊಳ್ತೇವೆ ಅಂತ. ಹಾಗೆ ಅದೊಂದು ಬೆಳೆದದ್ದು. ಓಕೆ ಮೇಡಮ್, ಈಗ ತಂಜಾವೂರು ಆರ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸೊ ಉಡುಪಿ ಮಂಗಳೂರು ನಾವು ಕಂಪೇರ್ ಮಾಡಿದ್ರೆ ಇಲ್ಲಿಯ ಜನರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅಂತ ಹೇಳ್ಬೋದು. ತಮಿಳುನಾಡಿನ ಜನರಿಗೆ ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ನಿಮಗೆ ಕಸ್ಟಮರ್ಸ್ ಆಚೆ ಕಡೆಯಿಂದ ಬರ್ತಾ ಇದ್ದಾರೆ ಅಥವಾ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರಾ, ಯಾವ ರೀತಿಯಲ್ಲಿ ಇದ್ರು ಮ್ಯಾಮ್? ಹೌದು, ನನಗೆ ಸ್ಟಾರ್ಟಿಂಗ್ ಒಂದು 2-3 ಫೋಟೋ ಅಪ್ಲೋಡ್ ಮಾಡುವಾಗ ಆಗ ಬ್ಯಾಂಗ್ಳೂರಿಂದ, ಅಂದರೆ ಎಲ್ಲ ಹೈದರಾಬಾದವರು, ಬ್ಯಾಂಗ್ಳೂರಲ್ಲಿದ್ದವರು, ಅಂದರೆ ಸಾಧಾರಣ ಹಾಗೆ ಅವರು ಕಾಂಟ್ಯಾಕ್ಟ್ ಆದರು. ಆಮೇಲೆ ಫೋನ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆದಮೇಲೆ ಆಮೇಲೆ ಅವರೇ ಹೇಳಿದರು ನನಗೆ, ತಂಜಾವೂರು ಆರ್ಟ್ ಯಾವತ್ತು ನೀನು ಇದರಲ್ಲಿ ಫ್ಯಾಬ್ರಿಕಲ್ಲಿ ಮಾಡೋದಾದರೆ ರಾ ಸಿಲ್ಕ್ ಫ್ಯಾಬ್ರಿಕಲ್ಲಿ ಮಾಡಬೇಕು, ನಾರ್ಮಲ್ ಫ್ಯಾಬ್ರಿಕಲ್ಲಿ ಮಾಡೋದಲ್ಲ ಅಂತ ಹೇಳಿ. ಸೊ ಅವರೇ ನನಗೆ ಸಜೆಸ್ಟ್ ಮಾಡ್ತಿದ್ರು, ಹೀಗೆ ಮಾಡಿ. ಮತ್ತು ಕಸ್ಟಮರೇ ಇದು ಮಾಡ್ತಿದ್ರು. ಹಾಗೆ ಕೆಲವರು ಅವರೇ ಫ್ಯಾಬ್ರಿಕ್ ಕಳಿಸ್ತಿದ್ರು. ಹಾಗೆ ಸ್ಟಾರ್ಟ್ ಆಯಿತು. ಆಮೇಲೆ ಹೋಗ್ತಾ ನನಗೆ ಇಲ್ಲಿ ಊರಿನವರು ಸಹ ಫ್ರೆಂಡ್ಸ್ ಆದರು. ಮಂಗಳೂರಲ್ಲಿ ಒಬ್ಬರು ನಂದು ಮಂಜುಪ್ರಿಯಾ ಅಂತ ಒಬ್ಬರು ಫ್ರೆಂಡ್ ಆದರು. ಒಬ್ಬರೊಬ್ಬರು ನನಗೆ ಫ್ರೆಂಡ್ ಆಗುವಾಗ ಅವರಿಂದ ಒಂದು 10 ಕಸ್ಟಮರ್ ಮಿನಿಮಮ್ ಸಿಗ್ತಿದ್ರು. ನಂದು ಫಾಲೋವರ್ಸ್ ಜಾಸ್ತಿ ಆದದ್ದು ಹಾಗೇನೆ. ಸ್ಟಾರ್ಟಿಂಗಲ್ಲಿ ನನಗೆ ಅದು ಟ್ಯಾಗ್ ಮಾಡಬೇಕು, ಇಲ್ಲದಿದ್ದರೆ ಕೊಲ್ಯಾಬ್ ಮಾಡಬೇಕು, ಅದೆಲ್ಲ ಏನು ಜಾಸ್ತಿ ಅದರದ್ದು ಎಂಥದ್ದು ಗೊತ್ತಿರಲಿಲ್ಲ. ಹಾಗಾಗಿ ಅವರಿಂದ ಫಸ್ಟಿಗೆ ಅವರಾದರು ಮಂಗಳೂರಿನವರು. ಆಮೇಲೆ ಬ್ಯಾಂಗ್ಳೂರಲ್ಲೊಬ್ಬರು ಭಾವನ ಕೊಡುವಂತಿದ್ದಾರೆ, ಅವರು ಫ್ರೆಂಡೇ ಆದರು, ಕ್ಲೈಂಟು ಆದರು. ಸೊ ಹಾಗೆ ಬೆಳೀತಾ ಹೋದರು. ಮತ್ತು ಹಾಗೆ ಹೋಗ್ತಾ ನನಗೆ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಸಿಕ್ಕಿದ್ರು. ಕೆಲವು ಬೂಟಿಕ್ನವ್ರು ಸಿಕ್ಕಿದ್ರು. ಅವರಿಗೆಲ್ಲ ನಾನು, ಅಂದರೆ ಅವರದ್ದು ಆಲ್ರೆಡಿ ಬಿಸ್ನೆಸ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅವರಿಗೆ ನಾನು ದುಪ್ಪಟ್ಟ ಎಲ್ಲ ಮಾಡಿಕೊಡ್ತಾ ಇದ್ದೆ, ದುಪ್ಪಟ್ಟಾಗೆ ಪೇಂಟ್ ಮಾಡಿಕೊಡ್ತಾ ಇದ್ದೆ. ಅವರೇ ಕಳಿಸ್ತಿದ್ರು, ನಾನು ಪೇಂಟ್ ಮಾಡ್ತಾ ಇದ್ದೆ. ಅದೆಲ್ಲ ಫೋಟೋ ನನಗೆ ಶೇರ್ ಮಾಡುವ ಹಾಗಿರಲಿಲ್ಲ. ನಾನು ಒಪ್ಪಿದ್ದೆ, ಯಾಕಂದರೆ ನನಗೆ ಕೆಲಸ ಬೇಕು ಅಷ್ಟೇ, ನನಗೆ ಫ್ರೀ ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಕೆಲಸ ಬೇಕು. ಅವರಿಗೆ ಅದು ಸೇಲ್ ಅವ್ರಿಗೂ ಆಗ್ತದಲ್ವ, ಮಾಡಿ ಕೊಡ್ತಿದ್ದೆ ನಾನು, ಅದರಲ್ಲಿ ನಂದು ಏನು ಇದಿರಲಿಲ್ಲ. ಸೊ ಅವರು ಸಹ ಮಾಡಿಸ್ತಿದ್ರು. ಆಮೇಲೆ ಇತ್ತೀಚೆಗೆ ಒಂದು ಹೆಬ್ರಿಯವರದೊಂದು ಮದುವೆ ಆಯಿತು. ಆ ಮನೆಯವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಅಂದರೆ ತುಂಬ. ಅದರಿಂದ ನನಗೆ ಸಡನ್ ನನ್ನ ಫಾಲೋವರ್ಸ್ ಜಾಸ್ತಿ ಆಯಿತು, ಸಡನ್ ಆದದ್ದು ಅದೆಲ್ಲ. ಸೊ ನಮ್ಮ ಕಾಸ್ಟಲ್ಲಿ ಅಂತರ್ಪಟ ಅಂತ ಹಿಡಿತಾರೆ. ಸೊ ಮದುವೆ ಟೈಮಲ್ಲಿ ಎಲ್ಲರೂ ಅದರಲ್ಲಿ ಹಿಡಿತಾರೆ ಮೋಸ್ಟ್ಲಿ. ಅದರ ಮೇಲೆ ಪೇಂಟಿಂಗ್ ಮಾಡಿದ್ದೆ. ಅದು ನನಗೆ ಸ್ಟಾರ್ಟಿಂಗ್ ನನ್ನ ಮದುವೆಗೆ ನನ್ನ ಅಂತರ್ಪಟಕ್ಕೆ ನಾನು ಮಾಡಿದ್ದೇನೆ. ಅದು ಪೇಂಟಿಂಗ್ ಅಲ್ಲ, ಕಟ್ ವರ್ಕ್. ಅದು ನೋಡಿ ಮತ್ತೆ ಇಲ್ಲಿ ಹೆಬ್ರಿಯಲ್ಲಿ ನನ್ನ ಗಂಡನ ಮನೆಯಲ್ಲಿ ಸುಮಾರು ಜನರಿಗೆ ಮದುವೆಗೆಲ್ಲ ಆಗಿದೆ, ಮಾಡಿಕೊಟ್ಟಿದ್ದೇನೆ. ಆಮೇಲೆ ಪೇಂಟಿಂಗ್ ನಂದು ಸ್ಟಾರ್ಟ್ ಆದಮೇಲೆ ಅಂತರ್ಪಟಕ್ಕೂ ಸಹ ಪೇಂಟಿಂಗ್ ಮಾಡುವಂಥ ನನ್ನ ನಾದಿನಿಯವರು ನನಗೊಂದು ಐಡಿಯಾ ಕೊಟ್ಟಳು. ಸೊ ಅವರ ಫ್ಯಾಮಿಲಿಯಲ್ಲಿ ಹೆಚ್ಚಿನವರ ಮದುವೆಗೆ ನಾನು ಮಾಡಿಕೊಟ್ಟಿದ್ದೇನೆ.
ಆಮೇಲೆ ಅದಾದಮೇಲೆ ಇತ್ತೀಚೆಗೆ ಒಂದು ಅದೇ ನಾನು ಹೇಳಿದಲ್ಲ ಹೆಬ್ರಿಯಲ್ಲಿ ಒಬ್ಬರದ್ದು ಮದುವೆ ಆಯ್ತಾ ಅಂತ, ಅವರದೆಲ್ಲ ಥೀಮ್ ಅಂದರೆ ಇದು ಬಳೆ ಶಾಸ್ತ್ರಕ್ಕೆ ಬಳೆ ಹಾಕೋದು ಒಂದು ಲೇಡಿಯದ್ದು ಪೇಂಟಿಂಗ್ ಬ್ಲೌಸಿಗೆ ಅದೆಲ್ಲ ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟರು. ಹಾಗಾಗಿ ಎಲ್ಲ ನನಗೆ ಹೊರಗಿನ ಕಸ್ಟಮರ್ಗಿಂತ ಈಗ ಮಂಗಳೂರು ಉಡುಪಿಯ ಕಸ್ಟಮರೇ ಜಾಸ್ತಿ ಆಗಿದ್ದಾರೆ. ಅಂದರೆ ನನ್ನ ಕ್ಲೈಂಟ್ ಇಂದಲೇ ಹಾಗೆ ಸಿಕ್ಕಿರೋದು ಜಾಸ್ತಿ ಆಗ್ತಾ ಹೋಗ್ತದೆ. ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಹಾಗೇನೆ ಆದದ್ದು, ಅಂದ್ರೆ ಡೈರೆಕ್ಟ್ ಹೌದು ತುಂಬಾ ಇಷ್ಟಪಡ್ತಾರೆ. ಈಗ ಅವರದ್ದು ಟ್ರೆಡಿಷನಲ್ ಆರ್ಟ್ ಅಂತ ತೆಲುಗಿನವರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ಆಮೇಲೆ ತುಂಬಾ ಇಷ್ಟಪಡ್ತಾರೆ. ಅವರು ನಂದು ಲ್ಯಾಂಗ್ವೇಜ್ ಅಷ್ಟು ಒಳ್ಳೇದಿಲ್ಲ, ಅಂದ್ರೆ ಮಾತಾಡ್ತೇನೆ ಅಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಸೊ ಅವ್ರು ಹೇಳ್ತಾರೆ ನಿನ್ನ ಕಲೆ ಇಂಪಾರ್ಟೆಂಟ್, ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೇಗೋ ಬೆಳೀತಾ ಹೋಯ್ತು, ದೇವರ ದಯೆ ಅಂತ ಹೇಳುದು. ಅಂದ್ರೆ ನಾನು ಮಾಡುವಂಥದ್ದೆಲ್ಲ ಕಲೆಯೂ ಸಹ ದೇವರದ್ದೇ ಆರ್ಟ್ ಸಿಕ್ಕಿರೋದು. ಹಾಗಾಗಿ ಏನು ನಡೀತಾ ಉಂಟು, ಒಂದು ತುಂಬಾ ಫ್ಯೂಚರ್ ಉಂಟಂತ ನಾನು ಹೇಳುದಿಲ್ಲ. ಟ್ರೆಂಡ್ ಇರುವವರೆಗೆ ಸಾಕ್ತದೆ, ಆಮೇಲೆ ನಾನೇ ಶಿಫ್ಟ್ ಮಾಡಬೇಕು. ಇದಲ್ದಿದ್ರೆ ಈಗ ಇನ್ನೊಂದು ನಾನೇನಾದ್ರೂ ಹುಡುಕ್ಬೇಕು ಬಿಟ್ರೆ ಪರ್ಮನೆಂಟ್ ಇದಕ್ಕೆ ಒಂದು ವ್ಯಾಲ್ಯೂ ಉಂಟು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ. ಹೌದು ಅಷ್ಟೇ. ಮೇಡಮ್, ಈ ಕಲೆಯನ್ನ ನೀವು ಹಾಬಿಯಾಗಿ ಸ್ಟಾರ್ಟ್ ಮಾಡಿದ್ರಿ, ಈಗ ವೃತ್ತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಿ. ಇದರಿಂದ ತಮಗೆ ಎಷ್ಟು ಖುಷಿ ಇದೆ, ಎಷ್ಟು ತೃಪ್ತಿ ಸಿಕ್ಕಿದೆ? ತುಂಬ ತೃಪ್ತಿ ಸಿಕ್ಕಿದೆ, ತುಂಬ ಅಂದರೆ ತುಂಬ. ನಾನು ಇಷ್ಟು ಹೋಗ್ತದಂತಲೇ ಎಣಿಸ್ಲಿಲ್ಲ. ಇಷ್ಟು ತನಕ ನನ್ನ ಜರ್ನಿ, ಇವತ್ತು ನಾನು ಇಲ್ಲಿ ಕೂತ್ಕೊಳ್ತೇನಂತ ಸಹ ನನ್ನ ಕನಸಲ್ಲಿ ಎಣಿಸಿರಲಿಲ್ಲ. ನಡೀತಾ ಉಂಟು, ಸಾಕ್ತಾ ಉಂಟು. ಜೊತೆಗೆ ಹೊಸ್ತು ಏನಾದರೂ ಮಾಡ್ತಾ ಇದೆ. ಈಗ ದೇವಿ ಮುಕ್ಕುಟ ಫೇಸ್, ಈಗ ವರಮಹಾಲಕ್ಷ್ಮಿ ಟೈಮಲ್ಲಿ ಅದು ಅಂದರೆ ಇಲ್ಲಿ ಅಷ್ಟು ಟ್ರೆಂಡಲ್ಲಿ ಹೋಗೋದಿಲ್ಲ, ಬ್ಯಾಂಗ್ಳೂರು ಸೈಡಲ್ಲೆಲ್ಲ ತಗೊಳ್ಳುವವರು ಇದ್ದಾರಂಥದ್ದು. ಹಾಗೆ ಅದು ಸಾಕ್ತಾ ಉಂಟು. ಆಮೇಲೆ ಕ್ಲಾಸ್ಗೆ ಕೇಳ್ತಾ ಇದ್ದಾರೆ, ಕ್ಲಾಸ್ ಮಾಡ್ತೀರಾ ಅಂತ. ನನಗೂ ಕಲಿಬೇಕು. ಕ್ಲಾಸ್ ಅಂದರೆ ಕೆಲವರು ಹೇಗಿರ್ತಾರೆ ಅಂತ ಹೇಳಿದರೆ ಫೋನ್ ಮಾಡಿ ಕೇಳ್ತಾರೆ ಹೇಗೆ ಮಾಡೋದು, ಎಂತ ಮಾಡೋದು, ಹಾಗೆ ಹೇಳಲಿಕ್ಕೆ ಬರುದಿಲ್ಲ. ನಾನು ಪ್ರಾಪರ್ ಕ್ಲಾಸ್ ಮಾಡಿಯೇ ಹೇಳಬೇಕು, ಬಿಟ್ರೆ ಯಾರಿಗೂ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನಾನು ಎಷ್ಟು ಕ್ಲೋಸ್ ಇದ್ರು ಪ್ರಾಕ್ಟಿಕಲ್ ಮೂಲಕವೇ ಗೊತ್ತಾಗುತ್ತೆ. ಹೌದು, ನಮಗೆ ಹೇಳಿದ್ರೆ ಅರ್ಥ ಆಗುತ್ತದೆ. ಅಲ್ಲ, ಕೆಲವರು ಹೇಳ್ತಾರೆ ನಾನು ಆರ್ಟಿಸ್ಟೇ, ನನಗೊಂದು ಸ್ವಲ್ಪ ನೀನು ಇದು ಮಾಡಬೇಕು ಅಂತ. ಅದು ಹೇಗೆ ಆಗ್ತದಲ್ವಾ? ಹಾಗೆ ಒಂದು ಮ್ಯಾಕ್ಸಿಮಮ್ ಮಿನಿಮಮ್ 10 to 15 ಜನ ಒಟ್ಟು ಮಾಡಿದ್ರೆ, ಅವರು ಸ್ಟೂಡೆಂಟನ್ನು ಒಟ್ಟು ಮಾಡಿದರೆ ನಾನು ಕ್ಲಾಸ್ ಮಾಡ್ಬೋದು. ಅಂದರೆ ಒಬ್ಬರೊಬ್ಬರಿಗೆ ಹೇಳಿಕೊಡೋದಂದ್ರೆ ನಂದು ಅಷ್ಟೇ ಟೈಮ್ ವೇಸ್ಟ್ ಆಗ್ತದೆ. ಹೇಳಿಕೊಡ್ತಾ ಇದ್ದೇನೆ, ಈಗ ರಿಲೀಫ್ ಆರ್ಟ್ ಎಲ್ಲ ನಾನು ಹೇಳಿಕೊಡ್ತಾ ಇದ್ದೇನೆ, ಈಗ ಒಬ್ಬರೊಬ್ಬರಿಗೆಲ್ಲ ಹೇಳಿಕೊಡ್ತಾ ಇದ್ದೇನೆ. ಅಂದರೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಅಂಥವ್ರು ಬರೋ ಖುಷಿ ಆಗ್ತದೆ, ನನಗೂ ಒಂದು ಸ್ವಲ್ಪ ಇದಾಗ್ತದೆ, ರಿಲೀಫ್ ಸಿಗ್ತದೆ. ಹಾಗಾಗಿ ಹೇಳಿಕೊಡೋದಿಲ್ಲ ಅಂತಿಲ್ಲ, ಹೇಳಿಕೊಡ್ತೇನೆ. ಆದರೆ ಏನಂತ ಹೇಳಿದರೆ ನನಗೂ ಅಷ್ಟೇ ಟೈಮ್ ಅದರಲ್ಲಿ ನಂದು ಕೆಲಸ ಅಲ್ಲಿ ಬಾಕಿ ಉಳಿತದೆ ಅಷ್ಟೇ. ಹಾಗಾಗಿ ಬರುವಾಗ 10-15 ಜನ ಒಟ್ಟು ಬಂದರೆ ಅಂಥವರಿಗೆ ಆರಾಮ್ಸೆ ಹೇಳಿಕೊಡ್ಬೇಕು. ಆಮೇಲೆ ಒಮ್ಮೆಗೆ ನನಗೆ ದೇವರ ಮುಖ ಮಾಡಬೇಕು ಅಥವಾ ಹೀಗೆ ಮಾಡಬೇಕಾಗೋದಿಲ್ಲ. ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹೋಗಬೇಕು, ಏನು ಮಾಡೋದಿದ್ರು ಸಿಂಪಲ್ ಡಿಸೈನಿಂದಲೇ ಹೋಗಬೇಕು. ಆಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಜನ ಒಟ್ಟಾದರೆ ನಾನು ಮಾಡ್ತೇನೆ. ಮೇಡಮ್, ಇನ್ನು ಮುಖ್ಯವಾಗಿ ಈ ಆರ್ಟ್ ಮಾಡಲಿಕ್ಕೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ ಪೇಷನ್ಸ್ ಎಷ್ಟು ಮುಖ್ಯ ಅಂತ? ತುಂಬ 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 ಬೇಕು ಪೇಷನ್ಸ್. ನನಗೆ ಆರ್ಟಲ್ಲಿ ಪೇಷನ್ಸ್ ಉಂಟಂತ ಬೇರೆ ಯಾವ ವಿಷಯದಲ್ಲಿ ಇಲ್ಲ ಪೇಷನ್ಸ್. ನನ್ನ ಪೇಷನ್ಸ್ ಚೆಕ್ ಮಾಡೋದು ನನ್ನ ಮಕ್ಕಳೇ. ನಾನು ಆರ್ಟ್ ಮಾಡುವಾಗ ಅಂದರೆ ನಾನು ಹೇಳಿದಲ್ಲ, ನನಗೆ ಬೇರೆ ಉಪಾಯ ಇಲ್ಲ, ಅಲ್ಲೇ ಮಾಡಬೇಕು, ಅವರನ್ನು ನೋಡಬೇಕು, ಪೇಂಟಿಂಗು ಮಾಡಬೇಕು. ಆಮೇಲೆ ದೊಡ್ಡ ಆರ್ಟ್ ಮಾಡುವಾಗ ನಾನು, ನನ್ನ ಅತ್ತೆ, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಬರ್ತಾರೆ. ಅದು ಟಿಕ್ಲೆ ಆಂಟೀಸ್ ಹೊತ್ತಿಗೆ ಅವರೆಲ್ಲರೂ ಬರ್ತಾರೆ. ಅದರದೆಲ್ಲ ವಿಡಿಯೋ ಎಲ್ಲ ಇದೆ ನನ್ನದು. ಸೊ ಅವರೆಲ್ಲರೂ ಬರ್ತಾರೆ, ಎಲ್ಲರದ್ದು ಹೆಲ್ಪ್ ಇದೆ, ಯಾರ್ದು ಇಲ್ಲ ಅಂತ ಇಲ್ಲ. ನಮ್ಮ ಮನೆಗೆ ಬರುವ, ನನಗೆ ಹೆಲ್ಪಿಗೆ ಬರುವ ಹುಡುಗಿ ಅವಳು ಸಹ ಬರ್ತಾಳೆ, ಅವಳು ಕೆಲಸ ಬಿಟ್ಟು ಅವಳು ಸಹ ಬರ್ತಾಳೆ. ಅಂದರೆ ಅದು ಕರೀತದೆ. ಒಬ್ಬರು ನಾವು ಮಾಡುವಾಗ ಅಯ್ಯೋ ನಾನು ಎಂತಾದ್ರೂ ಮಾಡುವ ಅಂತ ಅದೊಂಥರ ಅಟ್ರಾಕ್ಟ್ ಮಾಡ್ತದೆ ಎಲ್ರಿಗೂ ಸಹ. ಹಾಗಾಗಿ ನಡೀತಾ ಉಂಟು. ಮೇಡಮ್, ಈಗ ನೀವು ಮನೆಯಲ್ಲೇ ಮಾಡ್ತಾ ಇದ್ರಿ ಈ ಕಲೆ ಆರ್ಟನ್ನು, ನಿಮಗೂ ಏನಾದರೂ ಒಂದು ಕನಸುಂಟ ಮೇಡಮ್, ನನ್ನದೇ ಆದಂತಹ ಒಂದು ಶಾಪನ್ನು ತೆರಿಬೇಕು, ಅಲ್ಲಿ ಒಂದು ಹೊಸದಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು? ಖಂಡಿತ ಇದೆ. ನನಗೆ ಸ್ಟಾರ್ಟಿಂಗಿಗೆ ಇದು ಅಂದರೆ ನಾನು ಇಷ್ಟರವರೆಗೆ ಯಾಕೆ ಮಾಡಲಿಲ್ಲ ಅಂದರೆ ಇದಕ್ಕೆ ಇಷ್ಟು ಲೈಫ್ ಇಲ್ಲ ಅಂತ ಮಾಡಲಿಲ್ಲ.
ಅಂದರೆ ನನಗೆ 2 ತಿಂಗಳು ಪ್ರತಿ 2 ತಿಂಗಳಿಗೆ ನಾನು ಫುಲ್ ನನ್ನನ್ನು ಎಂಗೇಜ್ ಆಗಿಡುವಷ್ಟು ಕೆಲಸ ತಗೊಳ್ತೇನೆ. ಸೊ ಆಮೇಲೆ ಏನಂತ ಗೊತ್ತಿಲ್ಲ, ಫೋಟೋ ಅಪ್ಲೋಡ್ ಮಾಡಿದ ಹಾಗೆ ಕಸ್ಟಮರ್ ಬರ್ತಾರೆ, ಇಲ್ಲ ಅಂತ ಅಲ್ಲ, ಬರ್ತಾ ಇದ್ದಾರೆ. ಆಗ ಈಗ ಎಣಿಸ್ತಾ ಇದ್ದೇನೆ ನಾನು, ನನಗೆ ಒಂದು ಪ್ರಾಪರ್ ಶಾಪ್ ಇರಬೇಕು, ಅಂದರೆ ತುಂಬ ದೂರ ಹೋಗಿ ಅಲ್ಲ, ನನ್ನ ಮನೆ ಹತ್ತಿರವ ಅಥವಾ ನನ್ನದೊಂದು ರೂಮನ್ನೇ ಇದು ಸ್ಟುಡಿಯೋ ಥರ ಮಾಡೋದು, ಆ ಥರ ಒಂದು ಐಡಿಯಾ ಇದೆ ನನಗೆ. ಯಾಕಂತ ಹೇಳಿದರೆ ಮನೆಯಲ್ಲೇ ಮಾಡೋದಂದರೆ ಅದು ಮಕ್ಕಳಿಗೂ ಸಹ ಇಲ್ಲೇ ಇರ್ತಾಳಲ್ಲ ಇವಳು ಹಾಗೆ ಅಂತ, ಈಗ ಗೆಸ್ಟ್ ಬರ್ತಾರೆ, ಅದು ಅಂದರೆ ಅಲ್ಲೇ ಕೂರಿಸ್ಬೇಕು ಅವರನ್ನು, ನಾನು ಅಲ್ಲೇ ಆರ್ಟ್ ಮಾಡಬೇಕು, ಎಷ್ಟಂದ್ರೂ ರಿಸ್ಕೇ ಅಲ್ವಾ, ಬೇರೆಯವರ ಬಟ್ಟೆ ಬರ್ತದೆ, ತುಂಬ ರಿಸ್ಕ್, ಅದನ್ನು ಇಟ್ಕೊಳ್ಳೋದು ಅದೆಲ್ಲ ತುಂಬ ರಿಸ್ಕ್ ಆಗ್ತದೆ. ಸೊ ನನಗೆ ಒಂದು ಸ್ಪೇಸ್ ಇರಬೇಕು, ನನ್ನ ವರ್ಕ್ ಸ್ಪೇಸ್ ಅಂತಲೇ ಇರಬೇಕು, ಅಲ್ಲಿ ಯಾರು ಬರಬಾರ್ದು, ನಾನು ನನ್ನ ಕೆಲಸ ಹಾಗೆ ಇರಬೇಕು ಅಂತ ಒಂದು ದೊಡ್ಡ ಕನಸಿದೆ. ಏನು ಆಗ್ಬೋದು ಅಂತ ಎಣಿಸ್ತೇನೆ ಅಷ್ಟೇ. ಆದಷ್ಟು ಬೇಗ ನನಸಾಗ್ಲಿ ಅಂತ ನಾವು ಹೇಳ್ತಾ ಇದ್ದೇವೆ ಮೇಡಮ್. ಇನ್ನು ಕೊನೆಯದಾಗಿ ಇಷ್ಟೊತ್ತು ನಿಮ್ಮ ಜೊತೆ ನಾನು ಮಾತಾಡಿದೆ, ತುಂಬ ವಿಚಾರಗಳ ಬಗ್ಗೆ ನಾನು ತಿಳ್ಕೊಂಡೆ. ಇನ್ನು ಮುಖ್ಯವಾಗಿ ಒಬ್ರು ಗೃಹಿಣಿಯಾಗಿ ನೀವು ಬೇರೆ ಗೃಹಿಣಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಥರನ ಮೇಡಮ್ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡವರು ಇರ್ತಾರೆ, ಸರಿಯಾದ ಸಪೋರ್ಟ್ ಇರೋದಿಲ್ಲ, ನಾನು ಸ್ಟಾರ್ಟಿಂಗ್ ಮಾತಾಡುವಾಗಲೇ ಹೇಳಿದ್ದೇನೆ. ಸೊ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಈಗ ಅಂತೂ ಮೊದಲು ನಾವು ಎಂಥದ್ದು ಪರ್ಫಾರ್ಮ್ ಮಾಡಿದರೆ ನನಗೆ ಸ್ಟೇಜ್ ಬೇಕು ಆ ಥರ ಇತ್ತು, ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದರೆ ಮಾತ್ರ ಅದೊಂದು ಆರ್ಟ್. ಈಗ ಹಾಗಲ್ಲ, ಈಗ ಆನ್ಲೈನ್ ಯುಗ. ಈಗ ಎಷ್ಟು ಜನ ಈಗ ಇದು ಅಂತ ಕುಕ್ಕಿಂಗ್ ಶೋ ಎಲ್ಲ ಮಾಡ್ತಾರೆ ಅಥವಾ ಆ ಥರ ಏನಾದರೂ ಮಾಡ್ತಾ ಇರ್ತಾರೆ. ಹಾಗೆ ಪ್ರತಿಯೊಂದು ಮಹಿಳೆಗೂ ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಹಿಡನ್ ಟ್ಯಾಲೆಂಟ್ ಇರ್ತದೇನೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಅವಕಾಶ ಸಿಗಬೇಕಷ್ಟೇ, ಅದು ಹೊರಗೆ ಬರಲಿಕ್ಕೆ ಒಂದು ಅವಕಾಶ ಸಿಗಬೇಕು. ಎಂತ ಇಲ್ದಿದ್ರೆ ಚಂದ ಕ್ಲಾಸ್ಗೆಲ್ಲ ಹೋಗದೆ ಸಿಂಗ್ ಮಾಡೋರು, ಭಜನೆ ಮಾಡುವವರು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ. ಅವರಿಗೊಂದು ಇದಿಲ್ಲ, ಅಂದರೆ ಅವಕಾಶ ಇಲ್ಲ, ಸಪೋರ್ಟ್ ಇಲ್ಲ ಮನೆಯಿಂದ. ಸೊ ಈ ಥರ ಸಪೋರ್ಟ್ ಎಲ್ಲ ಕೊಟ್ಟರೆ ಉಂಟಲ್ಲ, ಕೆಲವರಿಗೆ ಪ್ರೆಸೆಂಟೇಷನ್ ಮನೆಯನ್ನು ನೀಟಾಗಿ ಇಡುವಂಥದ್ದು, ಯಾವುದೇ ಇಂಟೀರಿಯರ್ ಡಿಸೈನರ್ ಅಲ್ಲದೆ ಮನೆಯನ್ನು ಅವರು ಹೋಮ್ ಸೈನ್ಸ್ ಎಲ್ಲ ಕಲಿಯದೆ ಅವರ ಮನೆಯನ್ನು ಎಷ್ಟು ಚಂದ ಮಾಡಿ ಇಡ್ತಾರೆ. ಅದೆಲ್ಲ ಟ್ಯಾಲೆಂಟ್, ಎಲ್ಲರಿಗೆ ಬರೋದಿಲ್ಲ ಟ್ಯಾಲೆಂಟ್ ಅದು. ಸೊ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ನಾವು ಬಟ್ಟೆ ಮೊಡ್ಚಿಟ್ಟೋದ್ರಿಂದ ಇಟ್ಟು ನಾವು ಮನೆಯಲ್ಲಿ ನಮ್ಮ ಕಿಚನಲ್ಲಿ ಪಾತ್ರೆಗಳನ್ನು ಜೋಡಿಸಿ ಇಡೋದು, ಅದು ಸಹ ಒಂದು ಟ್ಯಾಲೆಂಟೇ ಹೇಳ್ತೇನೆ ನಾನು. ಪ್ರತಿಯೊಂದು ಟ್ಯಾಲೆಂಟ್, ಅಡುಗೆ ಮಾಡೋದು ಅದು ಟ್ಯಾಲೆಂಟ್, ಎಲ್ಲರಿಗೆ ಬರ್ತದ, ಅದು ಸಹ ಟ್ಯಾಲೆಂಟ್, ಪ್ರತಿಯೊಂದು ಟ್ಯಾಲೆಂಟ್. ಸೊ ಹಾಗಾಗಿ ಅವರಿಗೊಂದು ಕರೆಕ್ಟ್, ಈಗ ಮೊದಲಿನ ಹಾಗೆ ಮೊದಲು ಅಂಥದಕ್ಕೆಲ್ಲ ಯಾರು ಕ್ಯಾರ್ ಮಾಡುವವರು ಇರಲಿ, ಈಗ ನಾವು ಅದನ್ನೇ ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದರೆ ಅದೇ ಸಾಕಾಗ್ತದೆ. ಸೊ ಮೊದಲಿನ ಹಾಗೆ ಚಪ್ಪಾಳೆ ತಟ್ಟುವವರನ್ನು ಕಾಯ್ಬೇಕಂತಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಂಥದೂ ಎಲ್ಲ ಇದಾಗ್ತದೆ. ಸೊ ಅದಕ್ಕೆ ಏನಂತ ಹೇಳಿದರೆ ಮನೆಯವರ ಒಂದು ಪ್ರಾಪರ್ ಒಂದು ಸಪೋರ್ಟ್ ಬೇಕು ಅಷ್ಟೇ. ಅದೊಂದು ಸಿಕ್ಕಿದ್ರೆ ಪ್ರತಿಯೊಬ್ಬರು, ನಾನು ಏನೂ ಅಲ್ಲ ಅದರ ಎದುರಿಗೆ, ಪ್ರತಿಯೊಬ್ಬರು ಮಹಿಳೆಯರು ಖಂಡಿತ ಅವರೊಂದು ಏನಾದರೂ ಒಂದು ಸಾಧನೆ ಮಾಡ್ಬೋದು. ಖಂಡಿತ ಮೇಡಮ್. ಹಾಗೆ ನಿಮ್ಮ ಜೊತೆ ಮಾತಾಡಿ ನನಗಂತೂ ತುಂಬ ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಏನೆಲ್ಲ ಕನಸು ಕಟ್ಕೊಂಡಿದ್ರಿ ಅದೆಲ್ಲವೂ ಕೂಡ ನನಸಾಗಲಿ ಆದಷ್ಟು ಬೇಗ ಅಂತ ಹೇಳ್ತಾ ಧನ್ಯವಾದಗಳು ಮೇಡಮ್. ನನಗೆ ಈ ಪ್ರೋಗ್ರಾಮ್ಗೆ ಕರೆದದ್ದಕ್ಕೆ ದೈಜಿ ವರ್ಲ್ಡ್ ಮೀಡಿಯಾಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟೊತ್ತು ನಾವು ವೃಂದಾ ನಾಯಕ್ ಇವ್ರ ಜೊತೆ ನಾವು ಮಾತಾಡಿದ್ವಿ. ಸೊ ಕಲೆ ಇವರನ್ನು ಯಾವ ರೀತಿಯಲ್ಲಿ ಕೈ ಹಿಡಿದಿದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡ್ರಿ. ಸೊ ಎಲ್ರಿಗೂ ಕೂಡ ಇವರೊಬ್ಬರು ಮಾದರಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.